ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ನಿನ್ನೆ ಎಲ್ಲ 10 ನಿಮಿಷದಲ್ಲಿ ಹೇಗೆ ಮಾರ್ಕ್ ಹಾಕಿ ಕಟ್ ಮಾಡಬೇಕು ಅನ್ನೋದೆಲ್ಲ ತೋರಿಸಿದ್ದೆ ಅಲ್ಲ, ನೀವು ಕೂಡ ನೋಡಿರ್ತೀರಾ ಅಂತ ಅನ್ಕೊಂತೀನಿ. ಇವತ್ತು ಅದನ್ನ ಹೇಗೆ ಸ್ಟಿಚ್ ಮಾಡಬೇಕು ಅಂತ ವಿಡಿಯೋನ ತೋರಿಸ್ತಾ ಇದ್ದೀನಿ. ಗಮನ ಇಟ್ಟು ನೀಟಾಗಿ ನೋಡ್ಕೊಳ್ಳಿ, ಓಕೆನಾ? ಓಕೆ, ಬ್ಲೌಸ್ ಹೊಲಿಬೇಕಾದ್ರೆ ಫಸ್ಟ್ ಏನೆಲ್ಲ ಮಾಡಬೇಕು ಅನ್ನೋದನ್ನ 1 by 1 ವಿಡಿಯೋ ಮಾಡಿದ್ದೆ. ಬೈ ಮಿಸ್ ಆಗಿ ಅದು ಅಟ್ಯಾಚಿಂಗ್ ವಿಡಿಯೋ ಮಾತ್ರ ಡಿಲೀಟ್ ಆಗಿದೆ. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಪಟ್ಟಿ ಪೀಸ್ನ ಅಟ್ಯಾಚಿಂಗ್ ನ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಯಾಕೆಂದ್ರೆ ಪೀಸ್ಗಳಿರತ್ತಲ್ರಪ್ಪ, ಅದು ಬಿದ್ದೋಗ್ಬಿಡುತ್ತೆ, ಇಲ್ಲೆಲ್ಲ ಮಿಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಪಟ್ಟಿ ಪೀಸ್ನ ಅಟ್ಯಾಚಿಂಗ್ ಮಾಡಿ ಇಟ್ಕೋಬೇಕು. ಆಮೇಲೆ ಬ್ಯಾಕ್ ಎಲ್ಲ ಅಟ್ಯಾಚ್ ಮಾಡಬೇಕು, ಫ್ರಂಟ್ ಅಟ್ಯಾಚ್ ಮಾಡ್ಕೋಬೇಕು. ಅದಾದ್ಮೇಲೆ ಸ್ಲೀವ್ ನ ಅಟ್ಯಾಚಿಂಗ್ ಮಾಡಬೇಕು. ಇದ್ರದ್ದು ವಿಡಿಯೋ ಇರುತ್ತೆ, ನೋಡ್ಕೊಳ್ಳಿ. ಓಕೆ, ಇಲ್ಲಿಂದ ವಿಡಿಯೋ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ಎಲ್ರೂ ಮಾಡಬೇಕು. ನನ್ನ ಕೈಲಿ ಸಾಧ್ಯ ಆಗುತ್ತೆ ಅಂದ್ರೆ ನಿಮ್ಗೂ ಆಗುತ್ತಲ್ವಾ? ಎಲ್ರಿಗೂ ಆಗತ್ತೆ. ನಿಮ್ಗೆ ಅಯ್ಯೋ ನಮಗ್ ಬರಲ್ಲ ಅನ್ಕೊಂಡು ಎಲ್ಲ ಗುಂಪು ಒಂದ್ ರಾಶಿ ಗುಡ್ಡೆ ಮಾಡ್ಕೊಂಡು ಬರೀ ಮೆಟೀರಿಯಲ್ ಇವುಗಳು ಹುಡ್ಕೋದೇ ಆಗೋಗುತ್ತೆ ನಿಮ್ಗೆ. ಈ ರೀತಿ ಮಾಡಿ ನೋಡೋಣ. ಇವತ್ತು ನಾಳೆ ನಾಡಿದ್ದು ರಜೆ ಇರುತ್ತಲ್ವಾ, ಬ್ಯಾಕಿಗೆ ಒಂದು ಯಾವ್ದಾದ್ರು ಡಿಸೈನ್ ಮಾಡಿಬಿಟ್ಟು ಒಂದು ಬ್ಲೌಸ್ ಫಿನಿಶ್ ಮಾಡಿ ನನಗೆ ಇಷ್ಟು ನಿಮಿಷದಲ್ಲಿ ಆಯ್ತು ಅಂತ ಟೈಮಿಂಗ್ ಸಮೇತ ಹೇಳ್ಬೇಕು. ಕಟಿಂಗು ಸ್ಟಿಚಿಂಗು ಎಲ್ರೂ. ಈಗ ನಾನು ಟೈಮಿಂಗ್ಸ್ ಹೆಂಗ್ ಲೆಕ್ಕ ಇಡಿಸ್ತಾ ಇದ್ದೀನೋ ಹಂಗೆ. ಚಿತ್ರ, ನಿನ್ನ ಫೋನ್ ಚಾರ್ಜ್ಗೆ ಹಾಕಮ್ಮ. ಕಿನರಿ ಹಾಕ್ಬೇಕಾದ್ರೆ ಆದಷ್ಟು ಒಂಚೂರು ನಿಧಾನಕ್ಕೆ ಮಾಡಿ, ತೊಂದರೆ ಇಲ್ಲ. ಯಾಕೆಂದ್ರೆ ಸ್ಟ್ರೈಟ್ ಬರಬೇಕಲ್ವಾ, ಹಾಗಾಗಿ ಲಾಸ್ಟಲ್ಲೇ ಬರೋದ್ರಿಂದ ಕಿನರಿ ಸ್ವಲ್ಪ ಸ್ಲೋ ಇರಲಿ. ಓಕೆ, ಮುಗಿದೋಯ್ತು. ಈಗ ಕುತ್ಕೊಂಡು ಎಲ್ಲ ಒಂದ್ ಕಡೆಯಿಂದ ಕಟ್ ಮಾಡಬೇಕು. ಕಟ್ ಮಾಡಬೇಕಾದ್ರೆ ಗಮನ ನೋಡಿ. ಏನಕ್ಕಪ್ಪ ಅಂತಂದ್ರೆ, ನೀವು ಲೈನಿಂಗು ಎಷ್ಟಿರುತ್ತೋ ಅಷ್ಟೇ ಕಟ್ ಮಾಡಬೇಕು. ಕೆಲವರು ಕಟ್ ಮಾಡಿ ಅಂತಂದ್ರೆ, ನಮ್ಮ ಹುಡುಗಿಯರು ಇಲ್ಲೇನೆ ಆ ಲೈನಿಂಗಿಂತ ಇಷ್ಟಿಷ್ಟು ಬಿಟ್ಟು ಕಟ್ ಮಾಡಿರ್ತಾರೆ. ಹಿಂಗೆ ಹಂಗೆ ಮಾಡಬೇಡಿ. ಒಂದು ಲೈನಿಂಗ್ ಎಷ್ಟಿರುತ್ತಲ್ವಾ, ಒಂದ್ಸಲ ಕತ್ರಿ ಹಾಕಿದ್ರೆ ನೈಸಾಗಿ ಹೋಗ್ಬಿಡ್ಬೇಕು. ಅದು ಆದಷ್ಟು ಕತ್ರಿ ಒಳ್ಳೆ ಕತ್ರಿನೇ ಇಟ್ಕೊಳ್ಳಿ. ಈ ತರ ಬಂದಿರಬೇಕು. ನೋಡಿದ್ರೆ ಲೈನಿಂಗ್ ಕರೆಕ್ಟ್ ಆಗಿದೆ ಅನ್ನೋ ತರನೇ ಇರಬೇಕು. ನೋಡಿ, ಈ ರೀತಿ ಪ್ರತಿಯೊಂದನ್ನು. ಇದನ್ನು ಅಷ್ಟು ನಾನೇ ಮಾಡ್ತಾ ಇದ್ದೀನಿ, ಟೈಮಿಂಗ್ಸ್ ಗೊತ್ತಾಗ್ಲಿ ಅಂತ. ಈ ತರ ಕಟಿಂಗ್ ಎಲ್ಲ ನಾನು ಮಾಡ್ಕೊಳಕ್ ಹೋಗಲ್ಲ, ಕೊಟ್ಬಿಟ್ಟು ನಾನು ಇಲ್ಲಿ ಮಾಡಿಸ್ತಾ ಇರ್ತೀನಿ. ಬಟ್ ನಿಮಗೆ ಟೈಮ್ ಸೆಟ್ ಮಾಡಿದ್ದೀನಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ಕೆಲಸ ನಾನೇ ಮಾಡ್ತಾ ಇದ್ದೀನಿ. ಇಲ್ಲೂ ಅಷ್ಟೇ, ಲಾಸ್ಟಲ್ಲಿ ಸ್ವಲ್ಪ ಬಿಡೋದು ಅದೆಲ್ಲ ಮಾಡಬೇಡಿ. ಆಮೇಲೆ ಇಲ್ಲಂತೂ ಪಿಂಚ್ಕೊಳ್ಳುತ್ತೆ ಬಟ್ಟೆ ಅಂದ್ಬಿಟ್ಟು. ಲೈನಿಂಗಿಂತ ಬಟ್ಟೆನೇ ಜಾಸ್ತಿ ಇರುತ್ತೆ. ಲೈನಿಂಗ್ ಅಟ್ಯಾಚಿಂಗಲ್ಲಿ ಕರೆಕ್ಟಾಗಿ ಇರಬೇಕು. ಪಿಂಚ್ಕೊಳ್ಳೋದು ಯಾವಾಗ, ಎಕ್ಸ್ಟ್ರಾ ಬಟ್ಟೆ ಬಿಟ್ಟಾಗ. ಮೇಲ್ಗಡೆನೂ ಕಟ್ ಮಾಡ್ಕೋಬೇಕು. ಕೆಲವೊಬ್ರು ಮೇಲ್ ಕಟ್ಟೆ ಮಾಡಿರಲ್ಲ, ಅಟ್ಯಾಚಿಂಗ್ ಮಾಡಿದಾಗ ಮೇಡಮ್ ಅಪ್ ಅಂಡ್ ಡೌನ್ ಬರ್ತಾ ಇದೆ ನೋಡಿ ಅಂತೇಳಿ ಮೆಸೇಜ್ಗಳು ಹಾಕ್ಸ್ತೀರಾ. ಓಕೆ, ಇದಾಯ್ತಲ್ಲ. ನೆಕ್ಸ್ಟ್ ಯಾವುದು ಪಟ್ಟಿ ಪೀಸ್. ಬ್ಯಾಕ್ ಕೆಳಗಡೆ ಬಿದ್ದಿದೆ ಕೊಡು ಯಶು ಅರ್ಧ. ಈ ಪಟ್ಟಿ ಪೀಸ್ನ ಏನು ಮಾಡಬೇಕು ತಂಡ್ರೋ, ಒಂದೇ ಸಮ ಇಟ್ಕೋಬೇಕು. ಒಂದೇ ಸಮ ಇಟ್ಕೊಂಡು ಅಟ್ಯಾಚಿಂಗ್ ಮಾಡಿರ್ತೀವಲ್ಲ, ಬಟ್ಟೆ ಯಾಕಂದ್ರೆ ಜಾಸ್ತಿನೇ ಬಿಟ್ಟೆ ಮಾಡ್ಕೊಳ್ಳಿ. ಯಾಕೆಂದರೆ ಇವು ಪಿಂಚ್ಕೊಂಡ್ಬಿಟ್ಟು ಕಡಿಮೆ ಎಳ್ಕೊಳ್ಳೋದು ಮಾಡಿದ್ರೆ ಸಾಲ್ಟೇಜ್ ಬರುತ್ತೆ. ಒಂದೇ ಸಮ ಇಟ್ಕೊಂಡು ಕಟ್ ಮಾಡಬೇಕು, ಆವಾಗ ಅಪ್ ಆ್ಯಂಡ್ ಡೌನ್ ಬರಲ್ಲ. ಯಾಕೆ ಗೊತ್ತಾಗ್ತಾ ಇದೆಯಾ? ಎಲ್ಲೂ ಸುಕ್ಕಿರಬಾರ್ದು, ನೀಟಾಗೇ ಇರಬೇಕು. ಗೊತ್ತಾಯ್ತಾ? ನಾನು ನಿಮಗೆ ತೋರ್ಸಕ್ಕೆ ಹೋಗಲಿಲ್ಲ, ಯಾಕಂದ್ರೆ ನಾನು ನೀಟಾಗಿರುತ್ತೆ ಅಂತ. ನೀವು ಒಂದ್ಸಲ ನೋಡ್ಕೋಬೇಕು, ನೀಟಾಗಿದೆಯಾ ಇಲ್ಲ ಅಪ್ ಆ್ಯಂಡ್ ಡೌನ್ ಇದೆಯಾ ಅಂತ. ಇವಾಗ ಕೇಳಿ, ಏನಾರು ಡೌಟ್ ಇದ್ರೆ. ನಾನು ಕಟಿಂಗ್ ಮಾಡ್ತಾ ಇದ್ದೀನಲ್ಲ, ಕೇಳಿ ಡೌಟ್ಗಳಿದ್ರೆ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ವಿನುತಾ? ಕೊಡಬಾರ್ದು. ಏನಪ್ಪಾ ಕೇಳಿಸ್ತಾ ಇದೆಯಾ? ಡೌಟ್ ಕೇಳ್ರಲ್ಲ ಅಂತ ಸುಮ್ಮನಿರ್ತೀರಾ? ನಾನು ಯಾವಾಗಲೂ ಏನಾರ ಮಾಡ್ಬೇಕಾದ್ರೆ ಮೇಡಮ್ ನನ್ಗೇನು ಪ್ರಾಬ್ಲಮ್ ಆಗ್ತಿದೆ ಅಂತ ಅವಾಗ ಕೇಳಕ್ ಬರ್ತೀರಲ್ರಲ್ಲ. ಇಲ್ಲೇ ಮಾಡ್ಬೇಕಾದ್ರೆ ಲೈವಲ್ಲಿ ತೋರ್ಸಲ್ವಾ, ಲೈವಲ್ಲಿ ಹೇಳಲ್ವಾ?
ಕೇಳಿ ಏನಾರ ಡೌಟು. ಹೌದು, ಅದನ್ನೇ ನಾನು ಹೇಳ್ತಾ ಇದ್ದು. ಜರ್ಗಾಡ ಬ್ಲೌಸ್ಗಳು ಬಂದಾಗ ಪಿನ್ನಗಳು ಸುಕ್ ಬರಬಾರ್ದು, ಪಿನ್ನಗಳು ಹಾಕೊಂಡು ನೀಟಾಗಿ ಮಾಡಬೇಕು. ಏನಾಯ್ತು, ಕೈಲು ಆಯ್ತಾ? ಭಾಳ ಬೇಕಿದೆಯಾ ನೀನು? ನೀರು ಕುಡಿಯೋದು. ಓಕೆ, ಪಿನ್ನಗಳು ಹಾಕೊಂಡು ಮಾಡಬೇಕು. ಸುಕ್ ಬರ್ದಕ್ಕೆ ಕಾರಣ ನಾನು ಇನ್ನೂ ಇದಕ್ಕಿಂತ ಸಿಲ್ಕಿ ಬ್ಲೌಸ್ ಎಲ್ಲ ಹೊಲಿತೀನಿ. ಇವತ್ತು ಸಿಗಲಿಲ್ಲ, ಇನ್ನೊಂದು ನೋಡ್ತಾ ಇದ್ದೆ, ಆ ಬ್ಲೌಸ್ ಸಿಗಲಿಲ್ಲ. ಇದು ಅಮ್ಮಂಗೆ ಹೊಲಿತಾ ಇದ್ದೀನಿ, ತೋರಿಸೋಣ ಅಂತ. ಇಷ್ಟು ಕಟ್ ಮಾಡಬೇಕಾದ್ರೆ ಮೇಲ್ಗಡೆ ಇಷ್ಟು ಬಟ್ಟೆ ಮಿಕ್ಕಿದೆ ನೋಡಿ. ಅವಾಗ ಏನಾಗುತ್ತೆ, ಇಷ್ಟೇ ಅಲ್ವಾ ಅಂತ ನೀವು ಗಮನ ಹಿಡದೆ ಮಾಡಿದ್ರೆ ಅಟ್ಯಾಚಿಂಗು ಇಷ್ಟರಲ್ಲಿ ಹೋಗುತ್ತೆ, ಶೋಲ್ಡರ್ ಡ್ರಾಪ್ ಆಗುತ್ತೆ. ಶೋಲ್ಡರ್ ಜಾಸ್ತಿ ಅಟ್ಯಾಚ್ ಮಾಡಲಿಲ್ಲ ಅಂದರೆ ಇದನ್ನು ಗಮನಿಸ್ಬಿಟ್ಟು ಕಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟು ಈ ಸೆಂಟ್ರಲ್ ಬಟ್ಟೆ ಮಿಕ್ಕಿದೆಯಲ್ಲ, ಈ ಪೀಸಲ್ಲಿ ಕಾಜಾಪಟ್ಟಿಗೆ ಒಂದು ಪಾಯಿಂಟ್ ಕಮ್ಮಿ ಇದೆ, 2-3ಕ್ಕಿಂತ ತೊಂದರೆ ಇಲ್ಲ, ನಡೆಯುತ್ತೆ. ಇದನ್ನು ಕಟ್ ಮಾಡ್ಕೋಬೇಕು, ಹೊಲ್ಕೋಬೇಕು. ಕಾಜಾಪಟ್ಟಿಗೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಹೊಲ್ಕೋಬೇಕು. ಇವೆಲ್ಲ ನೀಟಾಗಿ ಹೊಲ್ಕೊಂಡ್ಬಿಟ್ರೆ ಪಟ 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 ಅಂತ ಸ್ಟಿಚಿಂಗು ಮುಗ್ದೇ ಹೋಗುತ್ತೆ. ಕಾಜಾಪಟ್ಟಿಗೆ ಕಂಪಲ್ಸರಿ ಲೈನಿಂಗ್ ಕೊಡಲೇಬೇಕು. ಆಮೇಲೆ ಪಟ್ಟಿ ಪೀಸ್ ಕೊಡಲಿ, ಇವಾಗ ಕ್ವಶನ್ ಕೇಳಿದೆಯಲ್ಲ, ಅವ್ರಿಗೂ ಹೇಳ್ಬಿಟ್ಟು ನಿನಗೂ ಒಟ್ಟಿಗೆ ಹೇಳ್ತೀನಿ. ಎಲ್ಲೈತೆ ಹಿಂದೆಗಡೆ? ಈ ಪಟ್ಟಿ ಪೀಸ್ಗೆ ಕೆಲವ್ರು ಏನು ಮಾಡ್ತಾರೆ, ಈ ಪಟ್ಟಿ ಪೀಸ್ಗೆ ಮೇನ್ ಫ್ಯಾಬ್ರಿಕ್ನ ಇಲ್ಲಿ ಕೊಟ್ಟಿರ್ತಾರೆ, ಬರೀ ಲೈನಿಂಗ್ ಒಂದು ಹಾಕಿರ್ತಾರೆ. ಮೇಲೆ ಮತ್ತು ಕೆಳಗೆ ಈ ಏನಂತಾರೆ ಒಳಗಡೆ ನಾವು ಹಾಕ್ಕೊಂಡಾಗ ನಮ್ಮ ಬಾಡಿಗೆ ಇದು ಟಚ್ ಆಗ್ತಾ ಇರುತ್ತೆ. ಆದಷ್ಟು ಕಾಟನ್ ಲೈನಿಂಗ್ಗೆ ನೀವು ಲೈನಿಂಗೇ ಕೊಡಬೇಕು, ಮೈನ್ ಫ್ಯಾಬ್ರಿಕ್ ಕೊಡೋಂಗಿಲ್ಲ. ಕಾರಣ ಏನಕ್ಕಪ್ಪ ಅಂದರೆ ನಾವು ಬೆವಿತಾ ಇರ್ತೀವಿ. ಇದು ಕಾಟನ್ ಲೈನಿಂಗ್ ಹಾಕ್ದಾಗ ಇದು ಹೀರ್ಕೊಳ್ಳುತ್ತೆ. ನೀವೇನಾದರೂ ಇದೇ ಫ್ಯಾಬ್ರಿಕ್ ಕೊಟ್ಟರೆ, ಈ ಫ್ಯಾಬ್ರಿಕ್ ಕೊಟ್ಟರೆ, ಇದು ಸ್ವಲ್ಪ ಕಾಟನ್ ಆಗಿರೋದ್ರಿಂದ ಹೀರ್ಕೊಳ್ಳುತ್ತೆ. ಈ ಸಿಲ್ಕ್ ಬಟ್ಟೆ, ಜರ್ಕಡ ಬಟ್ಟೆ ಅಂದ್ರಲ್ಲ, ಅದು ಉರಿ ಬರುತ್ತೆ ಬ್ಲೌಸ್ ಹಾಕ್ಕೊಂಡಾಗ. ಅದಕ್ಕೆ ಕೇಳಿ, ನಾನು ನಿನ್ಗೆ ಹೇಳಿರ್ಲಿಲ್ಲ ಲೈನಿಂಗ್ 2 ಮೇನ್ ಫ್ಯಾಬ್ರಿಕ್ ಅಂತ. ಹಂಗೆ ಅನ್ಕೊಂಡು ಮಾಡಿದ್ಯಾ? ಸರಿ, ಇವಾಗ ಸ್ಟಿಚಿಂಗ್ ನೋಡ್ಕೊಂಡೆ ಅಲ್ಲ, ನೆಕ್ಸ್ಟ್ ಮಾಡಿ. ಮಾರ್ಕರು ಓಕೆ, 2 ಕಡೆ ಇಲ್ಲಿ ಮಾರ್ಕರ್ ಆಗಿದೆ, ನನಗೆ ಕಾಣಿಸ್ತಾ ಇದೆ. ನಾನು ಹಂಗೆ ಹಿಡಿತೀನಿ, ನಿಮಗೆ ಕಾಣಿಸಲ್ಲ ದೂರ ಇರೋದ್ರಿಂದ. ಓಕೆನಾ? ಮಡ್ಸಿರ್ತಿರೋದ್ರಿಂದ ಅದೇ ಆಗ್ಬಿಟ್ಟಿದೆ ಮಾರ್ಕು. ನಿಮಗಿಲ್ಲ ಮಾರ್ಕ್ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಾನು ಹಿಡಿತಾ ಇರ್ತೀನಿ. ಹಿಡಿಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಒನ್ನು ಸೆಂಟ್ರದನ್ನ ಹಿಡಿಬೇಕು. ಫಸ್ಟ್ ಒನ್ನು ಸೆಂಟ್ರ್ ಹಿಡಿಬೇಕು. ಹ್ಞೂ ಕಂದ, ಇಲ್ಲಿ 0 ತಗೋಬೇಕು. 0 ಟೆನ್ಷನ್ ಮಾರ್ಜಿನ್ ಸ್ಟಾರ್ಟಿಂಗು. ಆಮೇಲೆ ಈ ಸೆಂಟ್ರಿಗೆ ಬರುತ್ತಲ್ಲ, ಇಲ್ಲಿ ಬಂದು ಒಂದು ಟೆನ್ಷನ್ ಮಾರ್ಜಿನ್ನು, ಇಲ್ಲಿ ಸೆಂಟ್ರಲ್ ರಫ್ ಹೊಡ್ಕೋಬೇಕು, ಮತ್ತೆ ಇಲ್ಲಿ 0 ಬರಬೇಕು. 2 ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ, ಇದೇ ಇಂಪಾರ್ಟೆಂಟು. ನೀವು ನೋಡ್ಕೊಳ್ರೋ, ಇದೇ ಇಂಪಾರ್ಟೆಂಟು. ಡಾಟ್ ಎನ್ನೆ ಬ್ಲೌಸು. ಓಕೆ, ಇಲ್ಲಿ ಒಂದು ಟೆನ್ಷನ್ ಮಾರ್ಜಿನ್ನ ತಗೊಂಡ್ವಿ, ಇಲ್ಲಿ 0 ಬಂದ್ವಿ. ಓಕೆನಾ? ಇಲ್ಲಿ ಟೆನ್ಷನ್ ಮಾರ್ಜಿನ್ನ ತಗೊಂಡು 0 ಬಂದ್ವಿ. ಇದು ಲಾಸ್ಟಲ್ಲಿ ಹಿಡಿತೀನಿ ನಾನು ಯಾವಾಗ್ಲೂ. ಏನಕ್ಕೆ ಅಂತ ಹೇಳ್ತೀನಿ. ಅಲ್ಲಿ ಈ ಕಡೆ ಸೈಡು 3ನೇದದು. ಇಲ್ಲೂ ಅಷ್ಟೇ, ಆ ಟೆನ್ಷನ್ ಮಾರ್ಜಿನ್ನು ಈ ಕಡೆ ಲಾಸ್ಟಲ್ಲಿ 0, ಈ ಕಡೆ ಒಂದು ಟೆನ್ಷನ್ ಮಾರ್ಜಿನ್ನು, ಈ ಕಡೆ 0. ಅದು ಒಂದ್ಸಲ ಆದಮೇಲೆ 2 ಮುಗಿಯೋವರೆಗೂ ಇದನ್ನೇ ತೆಗಿಯಂಗಿಲ್ಲ, ದಾರ ಕಟ್ ಮಾಡೋಂಗೇ ಇಲ್ಲ. ಓಕೆನಾ? ಇಲ್ಲಾಂದರೆ ದಾರ ಏರಿಸ್ಕೊಂಡೇ ಕುತ್ಕೋಬೇಕಾಗತ್ತೆ. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ ಬಂದು ಸೆಂಟ್ರ್ ಪ್ಲೇಸ್ದು ಕರೆಕ್ಟಾಗಿನೇ ಕೂರಿಸ್ಬೇಕು ಸೆಂಟ್ರದು. ಇದು ಅಕಸ್ಮಾತ್ ಚೆಸ್ಟು ದಪ್ಪ ಇದೆ ಮೇಡಮ್, ಬಾಡಿ ಅವ್ರಿಗೆಲ್ಲ ಸಣ್ಣ ಇದೆ ಅನ್ನೋರು 2.5 ತಗೊಂಡು ಇದನ್ನು ಸ್ಟಿಚ್ನ ಇಟ್ಕೊಳ್ಳಿ. ಕಾಣಿಸ್ತಿದೆಯಲ್ಲ? ಒಂದು ತೆಗಿಬೇಕು, ಒಂದು ಇಟ್ಕೋಬೇಕು. ಇಲ್ಲಾಂದರೆ ದಾರಗಳು ಕಟ್ ಆಗ್ತಿರುತ್ತೆ, ನೀವು ಎಸಿನೇ ಅರ್ಧ ಇದಾಗಿ ಹೋಗ್ತೀರಾ. ಓಕೆ, ಇದಾಯಿತು ಅಂತಂದಮೇಲೆ ಇದು ಕರೆಕ್ಟಾಗಿನೇ ಹಿಂಗೆ ಕೂರಿಸ್ಕೋಬೇಕು, ಈ ಥರ. ಓಕೆ, ಇದು ಅಷ್ಟೇ. ಒಂದು ಟೆನ್ಷನ್ ಮಾರ್ಜಿನ್ನು ಇಲ್ಲಿ ಲಾಸ್ಟಿಗೆ ಬರ್ತಾ 0. ನೆಕ್ಸ್ಟ್ ಇದು ಪಟ್ಟಿ ಪೀಸ್ ಕಂಪ್ಲೀಟ್ ಆಯಿತು. ಒಂದು ಫ್ರಂಟ್ ಫುಲ್ ರೆಡಿ ಮಾಡೋವರೆಗೂ ಒಂದು ಇದನ್ನು ತೆಗಿಯಂಗಿಲ್ಲ ನೀವು. ನೆಕ್ಸ್ಟು ಒಂದು ಟೆನ್ಷನ್ ಮಾರ್ಜಿನ್ನು ಬರ್ತಾ 0 ಮುಗೀತಲ್ಲ. ಈಗ ನಾವು ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು. ಪಟ್ಟಿ ಪೀಸ್ ಅಟ್ಯಾಚ್ ಮಾಡ್ಕೊಳ್ಳೋರು ಎಲ್ಲಾಯ್ತಾ? ಪಟ್ಟಿ ಪೀಸು ಇದೆಲ್ಲ ಕೊಟ್ಟನಾ? ಓಕೆ, ಪಟ್ಟಿ ಪೀಸ್ ಅಟ್ಯಾಚ್ ಮಾಡ್ಕೊಳ್ಳೋರು ಒಳಗಡೆ ಹಾಕಿ ನಮ್ಗೆ ಅಭ್ಯಾಸ ಇದೆ ಅಂದರೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದಷ್ಟು ಅದು ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಒಂದೊಂದ್ಸಲ ನಾವೇನು ಮಾಡ್ತೀವಪ್ಪ ಅಂದರೆ, ಕೆಲವೊಂದೊಂದ್ಸಲ ನಿಮ್ಗಳಿಗೆ ಹೊಸೊಬ್ರಿಗೆ ಇಲ್ಲಿ ಅಪ್ ಆ್ಯಂಡ್ ಡೌನ್ ಬಂದಾಗ ಒಳಗೆ ಹಾಕ್ಕೊಂಡು ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಹಿಂಗೆ ಅಟ್ಯಾಚಿಂಗ್ ಮಾಡಿ ಓವರ್ಲಾಕ್ ಮಾಡಿದಾಗ ನೀವು ಅಪ್ ಆ್ಯಂಡ್ ಡೌನ್ ಬಂದರೆ ಇಲ್ಲಿ ಅಟ್ಯಾಚಿಂಗ್ ಮಾಡ್ಬೋದು, ಬಿಚ್ಬೋದು ಅನ್ನೋ ಕಾರಣಕ್ಕೆ ಆದಷ್ಟು ಹೊಸೊಬ್ರಿಗೆ ಇದೇ ಥರನೇ ತೋರಿಸೋದು. ಇದನ್ನು ಎಲ್ಲ ಅಷ್ಟೇ ಒಂದು ಇದು ಅರ್ಧ ಇಂಚ್ ಇರಬೇಕು. ಇದು ಆ ಒಂದು ಟೆನ್ಷನ್ ಮಾರ್ಜಿಗಿನ್ನ ಜಾಸ್ತಿ ಇರಬೇಕು.
ಇದು ಕಾಣಿಸ್ತಾ ಇದೆಯಲ್ರೋ, ಇದನ್ನ ಒಳಗಡೆ ಫೋಲ್ಡ್ ಮಾಡ್ಕೋಬೇಕು ನಿಮ್ಮ ಕಡೆಗೆ. ಅಂದ್ರೆ ನಮ್ಮ ಕಡೆ ಅಂತಂದ್ರೆ ಇದ್ರ ಕಡೆಗೆ, ಚೆಸ್ಟ್ ಕಡೆಗೆ ಅರ್ಧ ಇಂಚ್ ಇರಬೇಕು. ಒಂದು ಟೆನ್ಷನ್ ಮಾರ್ಜಿಗಿನ್ನ ಜಾಸ್ತಿ ಇರಬೇಕು. ಓಕೆ, ನೆಕ್ಸ್ಟ್ ಇದು ಒಂದು ಮುಗಿಯವರೆಗೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮುಗಿಯವರೆಗೂ ಇದನ್ನ ಒಂದರಿಂದ ಒಂದು ತೆಗಿಲೇಬಾರ್ದು. ನಿಮ್ಗೆ ಹೇಳ್ಕೊಂಡು ಹೊಲಿಲಿಲ್ಲ ಅಂದರೆ ಇನ್ನೂ ಬೇಗ ಆಗೋಗ್ತದೆ ನಮಗೆ. ನಿಮ್ಗೆ ಹೇಳ್ಕೊಂಡು ಎಕ್ಸ್ಪ್ಲೈನ್ ಮಾಡಿ ನಿಧಾನಕ್ಕೆ ಮಾಡ್ತಾ ಇರೋದು ತೋರಿಸ್ಕೊಂಡು. ಇಷ್ಟು ಬೇಗ ಹೊಲಿಯೋದೇ ಇಲ್ಲ, ಹಿಂಗೆ ಇಟ್ಕೊಂಡು ಜರ್ರ ಅನ್ನಿಸ್ಬಿಡ್ತೀವಿ. ಈ ಥರ ಡಬಲ್ ಸ್ಟಿಚ್ ಇರಬೇಕು ಕಂಪಲ್ಸರಿ. ಈಗ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ತೋರಿಸ್ತೀನಿ, ತುಂಬ ಇಂಪಾರ್ಟೆಂಟು. ಚೇತನ ಅದರಲ್ಲಿ ಕುಚ್ ಕ್ಲಾಸ್ ಅವರು ಇದ್ದಾರೆ, ಎಲ್ಲವಕ್ಕೂ ಇದನ್ನೇ ಬರಿಬೇಡ. ಈಗ ನೋಡ್ಕೋಬೇಕು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಸರಿ ಇದೆಯಾ ಅಂತ ನೋಡಿ. ಏನು ಚೇಂಜಸ್ ಮಾಡೋಂಗಿಲ್ಲ, ಏನು ಹಿಡಿಯೋಂಗಿಲ್ಲ, ಎಲ್ಲ ಕರೆಕ್ಟಾಗಿಯೇ ಇದೆ. ಕಾಣಿಸ್ತಾ ಇದೆಯಲ್ಲ. ಈಗ ನಾವು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಯಾರ್ಯಾರು ಯಾವ್ಯಾವ ಕಡೆ ಹಾಕ್ಕೊಂತಾರೆ ನಿಮ್ಮ ಅನುಕೂಲ ನೋಡ್ಕೊಂಡು ಹಾಕಿ. ಇವ್ರ ಅಳತೆ ಬ್ಲೌಸಲ್ಲಿ ಎಡಗಡೆ ಬಂದು ಉಕ್ಸ್ ಪಟ್ಟಿ ಬಂದಿದೆ. ಒಂದು ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡಿ ಕಿನರಿ ಹಾಕ್ಕೋಬೇಕು. ಇದಕ್ಕೂ ಅಷ್ಟೇ, ಕಾಜಾ ಪಟ್ಟಿಗೂ ಒಂದು ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡಿ ಕಿನರಿ ಹಾಕ್ಕೋಬೇಕು. ನೀರು ಕುಡಿಯೋಗೆ. ಓಕೆ, ಇದನ್ನ ಇದು ಅಷ್ಟೇ ಒಂದು ಟೆನ್ಷನ್ ಮಾರ್ಜಿನ್ಗೆ ಇಟ್ಕೊಂಡು ಹೊಲ್ಕೋಬೇಕು. ಅರ್ಧ ಇಂಚಲ್ಲ, ಒಂದು ಟೆನ್ಷನ್ ಮಾರ್ಜಿನ್ ಸಾಕು. ಉಕ್ಸ್ ಪಟ್ಟಿ ಅಟ್ಯಾಚಿಂಗು ಮೇಲ್ಗಡೆಯಿಂದ ಅಟ್ಯಾಚಿಂಗ್ ಆಗಿರುತ್ತೆ. ಕಾಜಿ ನೋಡಿ ನೀಟಾಗಿ ಒಂದು ಫೋಲ್ಡ್ ಆಗಬೇಕು. ಮತ್ತು ಆ ಫೋಲ್ಡ್ ತೊಗೊಂಡು ಬಂದು ಇದ್ರ ಮೇಲೆ ಕೂರಿಸ್ಕೋಬೇಕು. ಹಿಂಗೆ ಮಾಡಬೇಕು. ಕೆಲವ್ರು ಹಿಂಗೆ ಮಾಡಲ್ಲ, ಹಿಂಗೆ ಎರಡನ್ನೂ ಒಟ್ಟಿಗೆ ಹೊಲ್ದುಬಿಡ್ತಾರೆ. ಹೊಲ್ದುಬಿಟ್ಟು ಹಿಂಗೆ ದಬಾಕ್ಬಿಡ್ತಾರೆ ಬೇಗ ಆಗುತ್ತೆ ಅಂತ. ಇದನ್ನ ಎಷ್ಟು ಜನ ಮಾಡ್ತೀರಾ? ಕೈ ಎತ್ತಿ. ಸಿನ್ಸಿಯರಾಗಿ ಹೇಳಬೇಕು, ಕರೆಕ್ಟಾಗಿ ಹೇಳಬೇಕು. ಯಾಕೋ ಶಾಲಿನಿ ಮಾಡಬಾರ್ದು ಕಂದ? ಏನಕ್ಕೆ ಈ ರೀತಿ? ಗುಡ್ ಗುಡ್ ಗುಡ್. ಫಸ್ಟ್ ಮಾಡ್ತಾ ಇದೆಯಾ? ಗುಡ್. ನೆಕ್ಸ್ಟ್ ಈ ತಪ್ಪು ಮಾಡಬೇಡ ಪುಟ. ಇವಾಗ ಒಂದು ಫೋಲ್ಡ್ ಮಾಡ್ಕೊ. ಯಾಕೆ ಅಂತ ಮೈಕ್ ಆಫ್ ಮಾಡಿ. ಯಾಕೆ ಅಂತ ಹೇಳ್ತೀನಿ ನೋಡಿ. ಈ ರೀತಿ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿದಾಗ ಇಲ್ಲಿ ನಮಗೆ ತೆಳು ಬರುತ್ತೆ. ನೀವು ಮುಟ್ಟು ನೋಡಿ ಗೊತ್ತಾಗುತ್ತೆ ಎಷ್ಟು ಲೇರು. ಇದೆರಡು 4 ಲೇರ್ ಇರುತ್ತೆ. ನೀವು ಉಕ್ಸ್ ಹಾಕ್ಬೇಕಾದ್ರೆ ಏನಾದ್ರು ತಿಕ್ಕಾಗ ಆಗ್ತು ಅಂತಂದ್ರೆ ಇಲ್ಲಿ ಉಕ್ಸ್ ಕಾಣ್ತಾ ಇರುತ್ತೆ. ಸಾರಿ ಯಾವುದು ದಾರ ಕಾಣ್ತಾ ಇರುತ್ತೆ. ನೀವು ಈ ರೀತಿ ಮಾಡಿ ನೋಡಿ. ಒಂದು ಲೇಯರ್ ಕಂಪ್ಲೀಟ್ ಆಯ್ತು. ಅದನ್ನ ತಗೊಂಡು ಬಂದು ಇಲ್ಲಿ ಕೂರಿಸಿದ್ರಿ. ಆಮೇಲೆ ಇಲ್ಲಿಗೆ ಬಂತು. ಎಷ್ಟಾಯ್ತು? 6 ಪೀಸ್. ಇದೇ ಬಂತು 4 ಪೀಸು. ಇದೆರಡು 6 ಪೀಸ್ ಆಗುತ್ತೆ. ನೀವೆಷ್ಟೇ ಟೈಟಾಗಿ ಹಾಕಿದ್ರು ಹಿಂದಗಡೆ ಉಕ್ಸ್ ಬರಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿ ಅಂತ ನಾನು ಹೇಳೋದು. ಓಕೆನಾ? ಅರ್ಥ ಆಯ್ತೇನಪ್ಪ? ಇದನ್ನ ಈ ಕಡೆ ತೋರಿಸ್ಬೇಕಿತ್ತ ನಿಮಗೆ? ಒಂದೊಂದು ಪಾಯಿಂಟು ಇಂಪಾರ್ಟೆಂಟ್. ಎಷ್ಟೋ ಜನಕ್ಕೆ ಅದು ಗೊತ್ತಿರಲ್ಲ. ಇಷ್ಟೇ ಅಲ್ವಾ ಅಂತ ಮಾಡ್ತಾ ಇರ್ತೀರಾ. ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಗೊತ್ತಾ? ಓಕೆ, ಉಕ್ಸ್ ಪಟ್ಟಿನ ಮುಂದಗಡೆಯಿಂದ ಅಟ್ಯಾಚ್ ಮಾಡಬೇಕು. ಕಾಜಾ ಪಟ್ಟಿನ ಹಿಂದಗಡೆಯಿಂದ ಅಟ್ಯಾಚ್ ಮಾಡಬೇಕು. ಇದನ್ನ ಯೂಟ್ಯೂಬಲ್ಲೇ ಹಾಕಿರ್ತೀನಿ, ಎಲ್ಲರೂ ನೋಡಲಿ. ಇಷ್ಟು ಬೇಗ ಹೊಲಿಯಕ್ಕೆ ಸಾಧ್ಯನಾ ಟೈಮಿಂಗ್ಸ್ ಪ್ರಕಾರ. ಇದನ್ನ ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡಿ ಇಲ್ಲಿ ಕೂರಿಸ್ಕೊಳ್ಳಿ. ಗೂಡ್ ಮಾಡೋರು ಗೂಡ್ ಮಾಡ್ಕೊಳ್ಳಿ. ಈ ಗೂಡ್ ಮಾಡೋರು ಗಮನ ಇಟ್ಕೇಳಿ. ಎಲ್ಲ ಬಟ್ಟೆಲೂ ಆ ಥರ ಬರಲ್ಲ. ಗೂಡು ಇಲ್ಲ. ಈ ಥರ ಬಟ್ಟೆಲಿ ನೀವು ಗೂಡ್ ಮಾಡ್ತೀವಿ ಅಂದರೆ ಪಿಂಚ್ಕೊಳುತ್ತೆ. ಗೊತ್ತಾಯ್ತಾ? ಆದಷ್ಟು ಬೇಗನೆ ಇದು ಏನು ಕಾಜಾಮನೆ ಮಾಡಿಕೊಡ್ಬೇಕು. ಇನ್ನೊಂದು ಸ್ಟಿಚ್ ಹಾಕಿ. ಓಕೆ, ಇಷ್ಟು ಕಂಪ್ಲೀಟ್ ಆಯಿತು. ಕಾಜಾ ಚೆನ್ನಾಗಿರುತ್ತೆ. ಬ್ಲೌಸ್ದು ಕಾಜಾನೇ ಸರಿ. ಗೂಡು ಹೌದು, ಗೂಡದ್ದು ಬೇಗ ಕಿತ್ಕೊಳ್ಳುತ್ತೆ. ಅಲ್ಲ, ಬಟ್ಟೆ ಹರಿದೋಗುತ್ತೆ. ಶೋಲ್ಡರ್ ಹೆಂಗೆ ಅಟ್ಯಾಚ್ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಒಂಚೂರು ಮೇಲೆ ಶೋಲ್ಡರ್ ಹೆಂಗೆ ಅಟ್ಯಾಚ್ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡಿ ಈ ರೀತಿ. ಓಕೆನಾ? ಇಟ್ಕೊಂಡು ಫಸ್ಟು ಅರ್ಧ ಇಂಚ್ ಇಟ್ಕೊಂಡು ಒಂದು ಟೆನ್ಷನ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕಿ ಎರಡನ್ನು. ಓಕೆ, ನೆಕ್ಸ್ಟು ಇದು ಅಷ್ಟೇ ಅರ್ಧ ಮಾರ್ಜಿನಲ್ಲಿ ಇಟ್ಕೊಂಡು ಹಿಂಗೆ ಸ್ಟಿಚ್ ಹಾಕಿ. ಯಾಕೆ ಅಂತಂದರೆ ನಿಮಗೆ ಒಂದೇ ಸಲ ಕ್ರಾಸಿಗೆ ತೊಗೊಳೋದು ಗೊತ್ತಾಗಲಿಲ್ಲ ಅಂತಂದರೆ
ನೆಕ್ಸ್ಟ್ ಇಲ್ಲಿ ಕ್ರಾಸಿಗೆ ಇಟ್ಕೊಂಡು ಮತ್ತೆ ಸ್ಟಿಚ್ ಹಾಕಬೇಕು. ಆವಾಗ ಶೋಲ್ಡರ್ ಡ್ರಾಪು ಆಗಲ್ಲ. ಓಕೆ, ಇಲ್ಲೂ ಅಷ್ಟೇ ಆ ಕಡೆಯಿಂದ ಸ್ಟ್ರೈಟ್ ಬಂದು ಇಲ್ಲಿ ಕ್ರಾಸ್ ಆಗುತ್ತೆ. ಇಷ್ಟು ಕಂಪ್ಲೀಟ್ ಆಯ್ತಲ್ಲ. ಓಕೆ, ಇಷ್ಟರಲ್ಲಿ ಏನಾರು ಡೌಟ್ ಇದ್ದರೆ ಕೇಳಿ. ನೆಕ್ಸ್ಟ್ ಸ್ಲೀವ್ ಅಟ್ಯಾಚಿಂಗಿಗೆ ಹೋಗೋಣ. ಅಲ್ಲಿ ಹಾಂ ಇಲ್ಲಿ ತೋರಿಸ್ಕೊಂಡೆ ಏನು ಕಂದ? ಹೌದು, ಇಲ್ಲಿ ಕ್ರಾಸಿಗೆ ಎಲ್ರಿಗೂ ಕ್ರಾಸಿಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಸ್ಟ್ರೈಟೇ ಮಾಡಬೇಕು ಅಂತೀರ, ನೀಟಾಗಿ ಕುತ್ಕೊಳ್ಳುತ್ತೆ. ಓಕೆ, ಇವಾಗ ಸ್ಲೀವ್ ಅಟ್ಯಾಚಿಂಗ್ ಹೋಗೋಣ. ನೀಟಾಗಿ ಆಮೇಲೆ ಮಾಡೋಕ್ಕಾಗಲ್ಲ, ಎಕ್ಸ್ಟ್ರಾ ಹಿಡಿಯೋಕ್ಕಾಗಲ್ಲ, ಬೇಕಂದ್ರೆ ಬಿಚ್ಕೋಬೋದು. ಬಿಚ್ಕೊಳ್ಳೋದೇನಿಲ್ಲ, ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಈಗ ನಾವು ಕ್ರಾಸ್ ಕಟಿಂಗ್ಗೆ ನಾವು ಫಸ್ಟು ಹೇಳ್ತೀವಿ. ಯಾವಾಗಲೂ ಏನು ಮಾಡ್ತಾರೆ ಕೆಲವರು, ಒಂದೇ ಸಲನೇ ನೆಕ್ ಇದನ್ನು ಫ್ರಂಟನ್ನು ಕಟ್ ಮಾಡಿಕೊಂಡೆ ಕೂತಿರ್ತಾರೆ. ನನ್ನ ಸ್ಟೂಡೆಂಟ್ಗಳಿಗೆ ಅದನ್ನು ಮಾಡಬೇಡಿ ಅಂತೀನಿ. ಏನಕ್ಕೆ ಅಂದರೆ ನಮಗೆ ಅದ್ರ ಅಭ್ಯಾಸ ಇರುತ್ತೆ. ಹಿಂಗೆ ಇಟ್ಟ ತಕ್ಷಣ ಈ ಕಡೆದು ಕಟ್ ಮಾಡಿರ್ತೀವಿ, ಇದು ನ್ಯಾಚ್ ಹೊಡ್ಕೊಂಡಿರ್ತೀವಿ, ಫ್ರಂಟು ಅಂತ ಹಾಕ್ತೀವಿ. ನೀವು ಹೊಸಬರಿಗೆಲ್ಲ ಈ ರೀತಿ ಮಾಡಿದಾಗ ಏನಾಗುತ್ತೆ, ಯಾವ ಕಡೆ ಹಾಕ್ಬೇಕಪ್ಪ ಮೇಡಮ್, ಎಡಗಡೆದ ಇದು ಬಲಗಡೆದ ಅಂತ ಗೊತ್ತಾಗಲ್ಲ. ಹೊಲಿಬೇಕಾದ್ರೆ ಮಾಡಿದ್ರೆ ಈಸಿ ಆಗುತ್ತಲ್ಲ. ಹಂಗಾಗಿ ಇಲ್ಲಿಂದ 1 ಇಂಚು ತೊಗೋಬೇಕು, 3/4 ಅಥವಾ 1. ಲಾಸ್ಟಲ್ಲಿ 2 ಒಂದು ನ್ಯಾಚ್ ಹೊಡೆದಿರ್ತೀವಲ್ಲ, ಎಲ್ಲ ಕಡೆ ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನೀವು ಇದನ್ನು ಮಾಡಿಕೊಂಡು ಹಿಂಗೆ ಕಟ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಕಡೆದಿದು ಅಂತೇಳಿ. ನೀವೇ ಡಿಸೈಡ್ ಮಾಡ್ಬೋದು, ಇದು ಯಾಕಡೆದ ಬಲಗಡೆದ ಎಡಗಡೆದ ಅಂತ ತಲೆ ಕೆಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಒಂದೇ ಸಲನೇ ಬಂದೋಗುತ್ತೆ. ಏನಮ್ಮ? ಓಕೆ, ಇಲ್ಲಿ ಇಟ್ಕೊಂಡಿದ್ದೀವಿ ಅಲ್ಲ, ಇದು ಶೋಲ್ಡರ್, ಇದು ಭುಜದಿಂದ ಆದಷ್ಟು ಸೆಂಟ್ರಲ್ಲೇ ಇಟ್ಕೊಂಡು ಅಟ್ಯಾಚಿಂಗ್ನ ಮಾಡ್ಕೊಳ್ಳಿ. ಹಿಂಗೆ ಸೆಂಟ್ರಲ್ಲೇ ಇಟ್ಕೊಂಡು ನೀಟಾಗಿ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಕ್ರಾಸಿಂಗ್ ಹತ್ರ ಇದು ಅರ್ಧ ಇಂಚ್ ಇರಬೇಕು. ಒಂದು ಟೆನ್ಷನ್ ಮಾರ್ಜಿನ್ಗಿಂತ ಒಂಚೂರು ಜಾಸ್ತಿನೇ ಇರಲಿ, ತೊಂದರೆ ಇಲ್ಲ. ಓವರ್ಲಾಕ್ ಮಾಡೋದ್ರಿಂದ ಓಕೆ, ನಾವು ಒಂದು ಪಾಯಿಂಟ್ ನಾವು ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ಇದು ಜಾಸ್ತಿ ಬರ್ತಿರುತ್ತೆ. ಏನಕ್ಕೆ ಅಂತಂದರೆ ನೀವು ಕರೆಕ್ಟಾಗಿ ಸೆಂಟ್ರಲ್ ಕುತ್ಕೊಂಡಾಗ ಅಪ್ ಆ್ಯಂಡ್ ಡೌನು ಬರಲ್ಲ, ಸ್ಲೀವು ನೀಟಾಗಿ ಕುತ್ಕೊಳ್ಳುತ್ತೆ. ಓಕೆ, ನೋಡಿ, ಒಂದು ಟೆನ್ಷನ್ ಮಾರ್ಜಿನ್ಗಿಂತ ನೀಟಾಗಿ ಇಲ್ಲಿ ಸ್ಲೀವ್ ಅಟ್ಯಾಚಿಂಗ್ ಆದಷ್ಟು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. ಕಾರಣ ಒಂದು ಸ್ವಲ್ಪನೂ ಅಪ್ ಆ್ಯಂಡ್ ಡೌನ್ ಎಲ್ಲೂ ಬರಬಾರ್ದು. ನೋಡಿ, ಇಲ್ಲಿ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಶುರುವಾಯಿತು ಅಂದರೆ ಆ ಟೆನ್ಷನ್ ಮಾರ್ಜಿನಿಂದ ಒಂಚೂರು ಜಾಸ್ತಿ, 1/2 ಇಂಚು ಇಲ್ಲಿವರೆಗೂ ಸಾಮಾನ್ಯ ಇರಬೇಕು. ಈಗ ಡಬಲ್ ಸ್ಟಿಚ್ಚು ಸ್ಟಾರ್ಟಿಂಗಲ್ಲೇ ಹಾಕೊಂಡ್ಬಿಡ್ತೀನಿ. ಫುಲ್ ಫಿನಿಶಿಂಗೇ ತೋರಿಸ್ತಾ ಇರೋದ್ರಿಂದ ನಾನು ಫುಲ್ ಹಾಕ್ಕೊಳ್ಳೋ ಥರನೇ ಇರಬೇಕು. ಮತ್ತೆ ಆಮೇಲೆ ಮಾಡ್ಕೊತೀವಿ ಆ ಥರ ಎಂತ ಇರಲ್ಲ. ನೆಕ್ಸ್ಟ್ ಇನ್ನೊಂದು ಸ್ಲೀವ್. ಎಲ್ಲೋಯ್ತು ಕಂದ? ಬಿದ್ದೋಯ್ತು, ಕೊಡ್ಬಾರಪ್ಪ. ಓಕೆ, ಇವಾಗ ಹಿಂಗೆ ಇಟ್ಕೊಂಡಿರ್ತೀವಿ ಅಲ್ಲ, ಇವಾಗ ಈ ಸೈಡ್ ಬರುತ್ತೆ ಅಂತ ಗೊತ್ತಾಯ್ತಲ್ಲ. ಈ ಸೈಡ್ ಇಟ್ಕೊಳ್ಳಿ. ಇದಕ್ಕೆ ಒಂದು ಇಲ್ಲಿ ಇಟ್ಕೊಂಡು ಮತ್ತೆ 3/4 ಇಂಚಿಗೆ ಅಳತೆ ತೊಗೊಳ್ಳಿ. ಸೇಮ್ 1 ಇಂಚು ಇಲ್ಲಿ 2 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಇದನ್ನು ಕಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಕೂರಿಸ್ಕೋಬೇಕು ಸೆಂಟರು. ಇದು ಮುಗಿಸಾದ್ಮೇಲೆ ಸೈಡ್ ಫಿಟ್ಟಿಂಗ್ ತೋರಿಸ್ತೀನಿ. ಅಕಸ್ಮಾತ್ ನಿಮಗೇನಾದರೂ ಈ ರೀತಿ ಹೊಲಿಬೇಕಾದ್ರೆ ಬಂತು ಅಂದರೆ ಕಂಪಲ್ಸರಿ ಬಿಚ್ಚಿಬಿಟ್ಟು ಇದನ್ನು ನೀಟಾಗಿ ಒಂದು ಕಡೆಗೆ ಮಾಡ್ಕೋಬೇಕು. ಈ ಥರ ಏನಾರು ಬಂತು ಅಂದರೆ ಒಂದೊಂದ್ಸಲ ಹಿಂಗೆ ಕ್ರಾಸು ಆಗಿರುತ್ತೆ, ಅಟ್ಯಾಚಿಂಗ್ ಮಾಡ್ಬೇಕು, ಹಿಂಗೆ ಕ್ರಾಸ್ ಆಗಿರುತ್ತೆ. ಅದೆಲ್ಲ ಮಾಡಿದಾಗ ಬಿಚ್ಚಿಬಿಟ್ಟು ಇದು ಸೆಂಟರ್ ಮತ್ತೆ ಅಟ್ಯಾಚ್ ಮಾಡಬೇಕಾದ್ರೆ ಹಿಂಗೆ ಇಟ್ಕೊಂಡು ಮಾಡ್ಕೊಳ್ಳಿ. ಇನ್ನೊಂದು ಸ್ಟಿಚ್ ಹಾಕಬೇಕಾದ್ರೆ ಇವರು ಪಟ್ಟಿ ಪೀಸ್ ಹಾಕ್ಕೊಳ್ಳಲ್ಲ, ನೀವು ಬ್ರಾ ಪಟ್ಟಿಗಳು ಹಾಕೊತೀರಲ್ಲ ಹಾಕ್ಕೋಬೋದು. ಇವಾಗ ಸೆಕೆಂಡ್ ಒಂದು ಸ್ಟಿಚ್ ಹಾಕಬೇಕಾದ್ರೆ ಅಯ್ಯೋ ದಾರನೇ ಕಲಿಯುತ್ತೆ. ಹಾಂ, ಓಕೆ, ಇವಾಗ ಫಿನಿಶಿಂಗ್ ನೋಡ್ಕೊಳ್ಳಿ. ಸೈಡ್ ಫಿಟ್ಟಿಂಗ್ ಹೇಳ್ಕೊಡ್ತೀನಿ. ಡಬಲ್ ಸ್ಟಿಚ್ ಹಾಕೊಳ್ಳಿ. ಓಕೆ, ಲಾಸ್ಟಲ್ಲಿ ನಾನು ಯಾವಾಗಲೂ ಪೈಪಿಂಗ್ ಕೊಡೋದು.
ಅಳತೆ ಬ್ಲೌಸ್ ಏನು ಅವಶ್ಯಕತೆ ಇಲ್ಲ, ನಾವು ಬರೆದಿಟ್ಕೊಂಡಿದ್ದೀವಲ್ಲ ಇದು ನೋಡಿಕೊಂಡ್ರೆ ಸಾಕು. ಕರೆಕ್ಟಾಗಿದೆ, ಯಾವುದೇ ಅಪ್ ಆ್ಯಂಡ್ ಡೌನ್ ಇಲ್ಲ. ನಿಮ್ಮ ಲೈವಲ್ಲೇ ಹೊಲ್ದಿರೋದು ನಿಮಗೆ ಕಾಣಿಸ್ತಾ ಇದೆಯಲ್ವಾ. ಏನು ಮತ್ತೆ ಕ್ಯಾಮ್ರಾದಲ್ಲಿ ಇವ್ರು ಆಮೇಲೆ ಮಾಡ್ಕೊತಾರೋ ಎಂತ ಇಲ್ಲ, ನಮ್ದು ಏನಿದ್ರು ನೇರ ನಿಟ್ಟ ನಿರಂತರ ನೋಡ್ತಾ ಇದ್ದೀರಲ್ವ, ಎಲ್ಲ ಕರೆಕ್ಟಾಗೇ ಇದೆ. ಮೇಡಮ್ ಮೋಸ್ಟ್ಲಿ ಇಲ್ಲ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಮತ್ತೆ ಸರಿ ಮಾಡ್ಕೊತಾರೇನೋ ಅನ್ನೋದು. ಎಲ್ಲಿ ತಮ್ಮ ಮೆಜರ್ಮೆಂಟ್ ಬರ್ಕೊಂಡಿರ್ತಂಬರ್ಗು ಟೇಪು ಕಂದ. ಹಾಂ ಬೇಗ ತಗೊಂಡು ಮೆಜರ್ಮೆಂಟ್. ಸ್ಲೀವ್ ನನ್ನ ಪ್ರಕಾರ 10 ಇತ್ತು, 5 ಇತ್ತು. ಸ್ಲೀವಿನ ಸುತ್ತಳತೆ 10 ಇತ್ತು, ಅದ್ರಲ್ಲಿ ಅರ್ಧ ಮಾಡಿದ್ರೆ 5. ಇದು ಓರ್ಲಾಕ್ ಮಾಡಿಸ್ಕೋಬೇಕಿತ್ತು. ಒಂದೇ ಒಂದು ನಿಮಿಷ ಕಂಡ್ರೆ ಓರ್ಲಾಕ್ ಮಾಡಿಸ್ತೀನಿ ರೀ, ಪಟ್ ಅಂತ ಓರ್ಲಾಕ್. ನೋಡ್ರಪ್ಪ, ನಾನು ಇವಾಗ ಪೈಪಿಂಗ್ ಬಟ್ಟೆ ಕಟ್ ಮಾಡ್ಕೊತಾ ಇದ್ದೀನಿ ಕ್ರಾಸಿಗೆ. ಇಲ್ಲ ಆಲ್ರೆಡಿ ಕ್ರಾಸ್ ಕೊಟ್ಟಿದ್ದೀನಿ. ಮಾಮೂಲಿ ಒಂದು ಟೆನ್ಷನ್ ಮಾರ್ಜಿನಲ್ಲೇ ಕಟ್ ಮಾಡ್ತಾ ಇದ್ದೀನಿ. ಥ್ರೆಡ್ ಪೈಪಿಂಗ್ ಏನು ಕೊಡ್ತಾ ಇಲ್ಲ, ನಾರ್ಮಲ್ ಪೈಪಿಂಗ್ಗೆ ತೋರಿಸ್ತೀನಿ ನಿಮಗೆ, ಫುಲ್ ತೋರಿಸ್ತೀನಿ ನೀಟಾಗಿ. ಒಂದು 3 ಕ್ರಾಸಿಗೆ ಕಟ್ ಮಾಡ್ಕೊತಾ ಇದ್ದೀನಿ, ಒಂದು 3 ಪೀಸು. ಇದು ಬಂದು ಒಂದು ಸ್ಕೇಲ್ ಲೆಕ್ಕದಲ್ಲೇ ಇರುತ್ತೆ, ನಮ್ಗೆ ಗೊತ್ತಿರೋದ್ರಿಂದ ಹಂಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಆದಷ್ಟು ಲೈನ್ ಹಾಕ್ಕೊಂಡು ಇಟ್ಬೇಕಂದ, ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. 2 ಇಂಚ್ಗಲ್ಲ, 1.25 ಇಂಚಸ್ಗೆ ಸ್ಕೇಲ್ ಮೆಜರ್ಮೆಂಟಿಗೆ. ಆ ವಿಡಿಯೋ ಫುಲ್ ಬರುತ್ತೆ. ಯಾಕೆ ಹಾಂ ಹಾಂ ಓಕೆ ಓಕೆ. ಇಲ್ಲ ವಿಡಿಯೋಸ್ ಪ್ರತಿಯೊಂದು ನೀವು ಮಾತಾಡಿದ್ದು ನಾನು ಮಾತಾಡಿದ್ದು ಎಲ್ಲ ಇರುತ್ತೆ. ಇದು ಮಾರ್ಕ್ ಹಾಕಬೇಕು. ಎಷ್ಟಿದೆ? 33 ಇದೆ ಸೊಂಟದ ಸುತ್ತಳತೆ. 33ರಲ್ಲಿ 4 ಭಾಗ ಮಾಡ್ಕೋಬೇಕು. ಎಷ್ಟು ಬರುತ್ತೆ? 8.25 ಬರುತ್ತೆ. ಇವ್ರದ್ದು ಸೊಂಟ ಇನ್ನೊಂಚೂರು ಸಣ್ಣನೇ ಇದೆ, 8 ತೊಗೊತಾ ಇದ್ದೀನಿ. ಓಕೆನಾ? ಅದಾದಮೇಲೆ ಇಲ್ಲಿ ತೊಗೊಳಂಗಿಲ್ಲ, ಇದು ಕಾಜಾಪಟ್ಟಿ ಬಿಟ್ಟು ತೊಗೋಬೇಕಂಡ್ರೋ ಅಳತೆ ತೊಗೋಬೇಕಾದ್ರೆ. ನೆಕ್ಸ್ಟು ಯಾವುದು? ಚೆಸ್ಟ್ ಮೆಜರ್ಮೆಂಟು 8.25 ಇಲ್ಲಿಂದಲೇ ತೊಗೋಬೇಕು. ಕಾಜಾಪಟ್ಟಿ ಬಿಟ್ಟೇ ತೊಗೋಬೇಕು. ನಿಮಗಿದೆ ಎಲ್ಲರೂ ಕನ್ಫ್ಯೂಷನ್ ಆಗೋದು. ಇಲ್ಲಿ ನೋಡಿ, ಇಲ್ಲಿ ಇಲ್ಲೇನೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟೇನೆ, ಇಲ್ಲೇ 8.25 ತಗೋಬೇಕು. ನಾವು ಇಲ್ಲಿಂದ ಹಿಂಗೆ ಕ್ರಾಸಾಗಿ ತೊಗೊಂತೀವಲ್ಲ, ಏನು ರಾಂಗ್ ಆಗೋದಿಲ್ಲ, ಎಂತ ರಾಂಗ್ ಆಗಲ್ಲ, ನಿಮ್ದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಆಮೇಲೆ ಇಲ್ಲಿ ಸ್ಲೀವಿನ ಸುತ್ತಳತೆ 5. ಇವ್ರದ್ದು 1 ತೋಳು ಸಣ್ಣ, 1 ತೋಳು ದಪ್ಪ ಇದೆ. ನಾನು ಆಮೇಲೆ ಇವ್ರದ್ದು ಇಟ್ಕೊತೀನಿ. ಎಷ್ಟೋ ಜನಕ್ಕೆ ಆ ರೀತಿ ಬರುತ್ತೆ, ನೋಡ್ಕೊಳ್ಳಿ. ಏನಪ್ಪ? ಹೌದು, ಎಡಗಡೆ ತೋಳು ಬಲಗಡೆ ತೋಳು ತಗೋಬೇಕು. ಇದು ನಮ್ಮ ಅಮ್ಮಂದು ಬ್ಲೌಸು. ಒಂದು ಎಡಗಡೆ ತೋಳು ಸಣ್ಣ ಇದೆ, ಸ್ಟಿಚ್ ಬರ್ತಾ ಇಲ್ವಾ? ಬ್ಲೌಸ್ ತಗೊಂಬರೋ, ಇಲ್ಲಿ ತೋರಿಸ್ತೀನಿ. ಅಲ್ಲಿ ಲಾಸ್ಟಲ್ಲಿ ಒಂದ್ಸಲ ಚೆಕ್ ಮಾಡಿಬಿಟ್ಟು ನಾನು ಸೈಡಲ್ಲಿ ಮಾಡ್ಕೊಡ್ತೀನಿ. ಫಸ್ಟ್ ಇದನ್ನ ಮಾಡಿ ಲಾಸ್ಟಲ್ಲಿ ಇನ್ನೊಂದು ಕಡಿಮೆ ಬಂದಿರುತ್ತಲ್ಲ ಅವಾಗ ಒಂದು ಸ್ಟಿಚ್ ಹಾಕ್ಕೊಡ್ರು ಅಂತ ತೋರಿಸ್ತೀನಿ. ತುಂಬ ಜನಕ್ಕೆ ಈ ರೀತಿ ಆಗ್ತಾ ಇರುತ್ತೆ. ನನ್ನ ಕಸ್ಟಮರ್ ಎಷ್ಟೋ ಜನಕ್ಕೆ ಆ ರೀತಿ ಆಗಿದೆ. ತೋಳಿನ ಸುತ್ತಳತೆ ಹೆಚ್ಚು ಕಮ್ಮಿ ಬಂದಿದೆ. ಮೇಲ್ಗಡೆ ತಗೊಳ್ಳಿ, ಇದು ಮೇಲ್ಗಡೆ ತಗೊಳ್ಳಿ, ಇದನ್ನು ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ? ಆಮೇಲೆ ನಾವು ಫ್ರಂಟಲ್ಲಿ, ನಾವು ಬ್ಯಾಕಲ್ಲಿ ಎಕ್ಸ್ಟ್ರಾ ಬಿಟ್ಟಿರ್ತೀವಿ. ಈ ಲೈನ್ ಇದೆಯಲ್ಲ, ಈ ಲೈನ್ಗಿನ್ನ ಸ್ವಲ್ಪ ನಾನು ಒಳಗಡೆನೆ ತೊಗೊತಾ ಇದ್ದೀನಿ. 8 ಇಂಚ್ಗಿಂತ ಒಳಗಡೆನೆ ತೊಗೊತಾ ಇದ್ದೀನಿ. ಕಾರಣ ಬ್ಯಾಕಲ್ಲಿ ಡಾಟನ್ನ ಸಣ್ಣ ಹಿಡಿಯೋಣ ಅಂತ. ಅರ್ಥ ಆಯ್ತಲ್ಲ? ನನಗೆ ಇದು 8 ಬಂದು ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಅರ್ಧ ಇಂಚು ಒಳಗಡೆನೆ ತೊಗೊತಾ ಇದ್ದೀನಿ ನಾನು. ಹೇಳಿದ್ನಲ್ಲ ಕಾರಣ ಏನಕ್ಕೆ ಅಂತ. ಡಾಟಲ್ಲಿ ಸಣ್ಣ ಹಿಡಿಯೋಣ. ಆಮೇಲೆ ಇದೆಲ್ಲ ಸ್ಟ್ರೈಟ್ ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ಅಯ್ಯೋ, ಯಾವ್ದು ಇದು? ಓಕೆ, ಒಂದೇ ಸಮ ಕಟ್ ಮಾಡಿ. ಓಕೆ. ಆಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಬೇಕಾದ್ರೆ ಒಂದು ಟೆನ್ಷನ್ ಮಾರ್ಜಿನ್ ಇಟ್ಕೋಬೇಕು. ಎಲ್ಲವೂ ಕರೆಕ್ಟಾಗಿ ಇರಬೇಕು. ಒಂದು ಬ್ಲೌಸ್ಗೆ 3 ಅಥವಾ 4 ಹಾಕ್ಕೊಡಿ, ಪರವಾಗಿಲ್ಲ. ಕಣ್ಣು ಬೀಳ್ತಾ ಇದೆ ನಿಮ್ಮದು ಎಲ್ಲ. ಮಿಷನ್ಗೆ ದಾರ ಕಟ್ಟಾಗ್ತೈತೆ, ದಾರ ಖಾಲಿ. ನಮ್ಮ ಮಮ್ತಂದೇ ಕಣ್ಣು ಬೀಳ್ತಿರೋದು. ಮ್ಯಾಮ್ ಇಷ್ಟು ಕೊಲ್ದ್ರಲ್ಲ, ನಾನು ಒಂದಿನ ತಾಂತೀನಿ ಅಂತ. ಆ್ಯಕ್ಚುಲಿ ಅವಳಿಗೋಸ್ಕರನೇ ಇವತ್ತಿನ ಕ್ಲಾಸ್ ಮಾಡಿರೋದು. ಓಕೆ, ನೆಕ್ಸ್ಟ್ ಎಲ್ಲರಿಗೂ ಸೇರಿಸಿ, ಬಟ್ ಅವಳು ಕೋರಿಕೆ ಜಾಸ್ತಿ. ಒಂದು ಟೆನ್ಷನ್ ಮಾರ್ಜಿನ್ 3 ಅಲ್ಲ 4 ಹಾಕ್ಕೊಡಿ. 5 ನಿಮಿಷದಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಅವ್ರು ಟೈಟ್ ಲೂಸು ಇದ್ರೆ ಬಿಚ್ಕೊತಾರೆ.
ಎಲ್ಲ ಒಂದೇ ಮೆಜರ್ಮೆಂಟ್ ಇರಬೇಕು. ನೋಡಿ ಎಷ್ಟು ನೀಟಾಗಿ ಒಂದೇ ಮೆಜರ್ಮೆಂಟಲ್ಲಿ ಬಂದಿದೆ. ಕಾಣಿಸ್ತಿದೆಯಾ? ನಿಮಗೆ ಕಾಣಿಸ್ತಿದೆಯಲ್ಲ? ಇಲ್ಲೇ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡಿ. ಹಿಂಗೆ ಬಂದಿರಬೇಕು. ಓಕೆನಾ? ನೆಕ್ಸ್ಟ್ ಈ ಸೈಡ್ ಒಂದು ಸೈಡ್ನ ಕೆಳಗಡೆಯಿಂದ ಬರುತ್ತೆ, ಒಂದು ಸೈಡು ಮೇಲ್ಗಡೆಯಿಂದ ಬರುತ್ತೆ. ಓಕೆ, ಇದು ಎಕ್ಸ್ಟ್ರಾ ಇರೋದನ್ನ ಆಮೇಲೆ ಒಟ್ಟಿಗೆ ಕಟ್ ಮಾಡ್ಕೊತೀನಿ. ಏನಕ್ಕೆ ಇದನ್ನ ಮೇಲ್ಗಡೆಯಿಂದ ಅಂತಂದ್ರೆ ಹಿಂಗ್ ಮಾಡ್ಕೊಂಡ್ರೆ ಈ ಕಡೆಗೆ ಹೋಗುತ್ತಲ್ಲವಾ? ಎಲ್ಲ ಇದ್ಯಾಕಿರ್ಬೋದು? ಅಕಸ್ಮಾತ್ ಓಕೆ ನೀವೇನೋ ಓದ್ರಿ, ಒಂಚೂರು ಅಪ್ ಅಂಡ್ ಡೌನ್ ಬಂತು ಅಂತ ಇಟ್ಕೊಳ್ಳಿ. ಸುಮ್ಮನೆ ಎಕ್ಸಾಂಪಲ್, ಈಗ ನನ್ ಕರೆಕ್ಟ್ ಆಗಿದೆ, ನಿಮ್ದೇನಾದ್ರು ಮಾಡ್ಬೇಕಾದ್ರೆ ಮ್ಯಾಮ್ ಮಿಸ್ಟೇಕ್ ಆಯ್ತು ಮಾಡ್ಬಿಟ್ಟಿದೀವಿ ಅಂತ ಇಟ್ಕೊಳ್ಳಿ. ಫ್ರಂಟ್ ಈ ತರ ಉದ್ದ ಬಂದಿದೆ ಅಂತ ಇಟ್ಕೊಳ್ಳಿ. ಈ ತರ ಸುಮ್ಮನೆ ತೋರಿಸ್ತಾ ಇದ್ದೀನಿ. ಈ ತರ ಫ್ರಂಟ್ ಏನಾದ್ರು ಉದ್ದ ಬಂದಿದೆ ಅಂತ ಇಟ್ಕೊಳ್ಳಿ. ಓಕೆನಾ? ಅವಾಗ ಏನಪ್ಪ ಮಾಡಬೇಕು, ಈ ಪಟ್ಟಿ ಪೀಸ್ ಹತ್ರ ಇಲ್ಲಿ ಕ್ರಾಸಿಗೆ ಇಡಬೇಕು. ಆಮೇಲೆ ಈ ಡಾಟ್ ಹತ್ರ ಕ್ರಾಸಿಗೆ ಇಡಬೇಕು. ಇದರಲ್ಲಿ ಸ್ಲೀವ್ ಹಾರ್ಮೂಲಲ್ಲಿ ಎರಡು ಇಟ್ಕೊಂಡು ನೋಡಬೇಕು ಯಾವ್ದು ಸರಿ ಇದೆ. ನೋಡಿ, ಇದೊಂದು ಚೂರು ಕರೆಕ್ಟಾಗಿ ಕುತ್ಕೋಬೇಕು. ಏನಾದರೂ ಅಪ್ ಆ್ಯಂಡ್ ಡೌನ್ ಏನಾದರೂ ಬಂತು ಅಂದರೆ ಇಲ್ಲೂ ಕೂಡ ಒಂದೊಂದು ಹಾಫ್ ಇಂಚ್ ಇಟ್ಕೊಂಡು ಕರೆಕ್ಟ್ ಮಾಡ್ಕೋಬೇಕು. ಓಕೆನಾ? ಇದೇ ಮೇಯ್ನು. ಇವಾಗ ಸೊಂಟದ ಸುತ್ತಳತೆ ನಮ್ಮದು 8ಕ್ಕಿಂತ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ. ಏಕೆಂದರೆ ಬ್ಯಾಕಲ್ಲಿ ಇದನ್ನ ಇಲ್ಲಿಂದ ತಗೋಬೇಕು. ನೋಡು ಪುಟಿ, ಇದನ್ನ ಇಲ್ಲಿಂದ ತಗೋಬೇಕು. 8 ಕಾಲು ಬರುತ್ತೆ, ಬಟ್ ನಾನು ಇದನ್ನು ಕಮ್ಮಿ ತೊಗೊತಾ ಇದ್ದೀನಿ. 7.5ನೇ ತೊಗೊತಾ ಇದ್ದೀನಿ, ಕಾರಣ ಡಾಟಲ್ಲಿ ಮೈನಸ್ ಮಾಡ್ತೀನಿ. ಓಕೆನಾ? ಇದು ಸೊಂಟ, ಇದು ಬಂದು ಚೆಸ್ಟ್ ಮೆಜರ್ಮೆಂಟ್ದು ಇಲ್ಲಿಂದಲೇ ತೊಗೊತೀನಿ 8.5. ಏನು ಕಮ್ಮಿ ಅಂತಂದರೆ ಡಾಟು 1 ಇಂಚ್ ಹಿಡಿತೀರಲ್ವ, ಆ ಡಾಟು 1 ಇಂಚ್ ಬೇಡ, ಕಡಿಮೆ ಹಿಡಿಯೋಣ ಅನ್ನೋ ಕಾರಣಕ್ಕೆ. ಇಲ್ಲಿ ತೋಳಿನ ಸುತ್ತಳತೆ 5. ಫಸ್ಟು ಕಾಮನ್ನಾಗಿ ಎಲ್ಲ ಕರೆಕ್ಟಾಗಿ ಹೊಲ್ದ್ಬಿಟ್ಟು ಆಮೇಲೆ ಒಂದು ಯಾವ ತೋಳು ಇನ್ನೊಂದ್ಸಲ ಚೆಕ್ ಮಾಡಬೇಕಾದ್ರೆ ಯಾರು ತೋಳು ಕಮ್ಮಿ ಇರುತ್ತೆ ಅದು ಇನ್ನೊಂದ್ಸಲ ಇಟ್ಕೊಂಡ್ರೆ ಆಯಿತು. ಓಕೆ, ನೀವು ನಾಳೆ ನಾಡಿದ್ದು ಶನಿವಾರ ಭಾನುವಾರ ರಜಾ ಇರುತ್ತೆ. ಸೊ ನೀವು ನಾಳೆ ಯಾರಾದರೂ ಹೊಲ್ದು ಎಲ್ಲರೂ ಟೈಮ್ ಸೆಟ್ ಮಾಡ್ಕೊಂಡು ಹೊಲಿಬೇಕು. ಇದು ಕೂರಿಸ್ಬೇಕಾದ್ರೆ ಜರ್ಕಾಡಬಾರ್ದು, ನೀಟಾಗಿ ಒಂದೇ ಸಮನೆ ಕೂರಿಸ್ಬೇಕು. ಅಪ್ ಆ್ಯಂಡ್ ಡೌನ್ ಎಲ್ಲ ಬರಬಾರ್ದು. ಹಿಂಗೇನಾದ್ರು ಜರುಗ್ತು ಅಂದರೆ ಇಲ್ಲೇನೆ ನೀಟಾಗಿ ಕೂರಿಸ್ಕೊಳ್ಳಿ ಕರೆಕ್ಟಾಗಿ. ಆಮೇಲೆ ಮಿಷನ್ ಮೇಲೆ ಏನೇನೋ ಹಾಕ್ಕೊಂಡು ಕೂತ್ಕೊಳ್ಳೋದು, ಟೈಟ್ ಒಂದು ರಾಶಿ ಅಳ್ಕೊಳ್ಳೋದು ಮಾಡೋಕ್ಕೆ ಹೋಗಬೇಡಿ. ಪಕ್ಕದಲ್ಲಿ ಚೇರ್ ಇಟ್ಕೊಳ್ಳಿ, ಅದ್ರ ಪಕ್ಕದಲ್ಲಿ ಇನ್ನೊಂದು ಇಟ್ಕೊಂಡ್ಬಿಟ್ಟು ನಿಮ್ಮ ಮೆಟೀರಿಯಲ್ ಎಲ್ಲ ಅದ್ರ ಮೇಲೆ ಇಟ್ಕೊಳ್ಳಿ. ಅವಾಗ ಪರದಾಡಂಗಿರಲ್ಲ. ಓಕೆ, ಏನಪ್ಪ? ಹಾಂ ಹೌದು, ಸ್ಲೀವ್ ಹತ್ರನೇ ಇಲ್ಲೇ ಒಂದೇ ಸಮ ಮಾಡ್ಕೋಬೇಕು. ಇವು ಕರೆಕ್ಟಾಗಿ ಒಂದು ನೋಡಿ ಕಾಣಿಸ್ತಾ ಇದೆಯಾ? ಈ ಒಂದೇ ಸಮ ನಿಮಗೆ ಲೈನ್ ಬಾರ್ಡ್ರ್ ಕಾಣಿಸುತ್ತೆ ಅನ್ಸುತ್ತೆ. ಕ್ಯಾಮ್ರಾದಲ್ಲಿ ಸರಿಯಾಗಿ ತೋರಿಸಿ ಕಳಿಸ್ತೀನಿ ನೋಡಿ. ಈ ರೀತಿನೇ ಬರಬೇಕು ಯಾವಾಗ್ಲೂ. ಕೆಲವ್ರು ಮಾಡಿರ್ತಾರೆ ಅಪ್ ಆ್ಯಂಡ್ ಡೌನ್ ತುಂಬ ಬಂದಿರುತ್ತೆ, ಅದು ಮಾಡ್ಕೋಬೇಡಿ, ಹಿಂಗೆ ಬರಬೇಕು. ಓಕೆನಾ? ಇವಾಗ ಎಷ್ಟಿದೆ ಅಂತ ಚೆಕ್ ಮಾಡ್ತೀನಿ. ಸೊಂಟದ ಸುತ್ತಳತೆನ ಚೆಕ್ ಮಾಡಬೇಕು. ಚೆಕ್ ಮಾಡಬೇಕಾದ್ರೆ ಇದನ್ನ ಬಿಡಬೇಕು. ನಿಮ್ಗೆ ಅಲ್ಲಿ ಕಾಣಿಸ್ತಿದೆ ಎಲ್ಲೋ ಗೊತ್ತಿಲ್ಲ, ನೋಡ್ಕೊಳ್ಳಿ. ಒಂದು ಸ್ವಲ್ಪ ಕ್ಯಾಮ್ರಾ ಎತ್ತುಕೊಂಡ ಕರೆಕ್ಟಾಗಿ ಅದನ್ನು ಬಿಟ್ಟಿಡಿದ್ರೆ 33.5 ಬರ್ತಾ ಇದೆ. ಚಿಕ್ಕದಾಗಿ ಬ್ಯಾಕಲ್ಲಿ ನಾನು ಡಾಟ್ ಹಿಡಿತೀನಿ. ಈ ಸೊಂಟದ ಸುತ್ತಳತೆ ಬಂದು ಎಲ್ಲಪ್ಪ ಹಿಡಿಬೇಕು ಅಂದರೆ, ಆಮೇಲೆ ಇನ್ನೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಳ್ರೋ, ಕೇಳಿಸ್ಕೊಳ್ರೋ. ಯಾವಾಗ್ಲೂ ಡಾಟ್ ಬಂದು ಈ ಥರ ದಾರಗಳು ಏನಾರ ಇತ್ತು ಅಂದರೆ ಅವಾಗಲೇ ಟ್ರಿಮ್ ಮಾಡ್ಕೊಳ್ಳಿ. ಈ ಯಾವುದು ಶೋಲ್ಡರ್ ಮಧ್ಯದಲ್ಲೇ ನಾವು ಡಾಟ್ ಹಿಡಿಬೇಕು. ಅಕಸ್ಮಾತ್ ನೀವು ಡಿಸೈನ್ಗಳು ಮಾಡಿರ್ತೀರಾ, ಯಾರೋ ಶಿಲ್ಪ ನೋಡ್ಕೋಕಂದ ಡಿಸೈನ್ ಮಾಡಿದಾಗ ಒಂದು ಪಾಯಿಂಟ್ ನೀವು ಈ ಕಡೆ ತೊಗೊಂಡು ಹಿಡಿಬೋದು, ತಪ್ಪೇನಿಲ್ಲ. ಡಿಸೈನ್ ಹಾಳಾಗುತ್ತೆ. ಡಿಸೈನ್ ಮಾಡಿದಾಗ ಡಿಸೈನ್ ಇಲ್ಲಿಗೆ ಬಂದಿದ್ರೆ ಮಾತ್ರ ಈ ರೀತಿ ಸೈಡಲ್ಲಿ ತೊಗೋಬೋದು. ಇಲ್ಲ ಅಂದರೆ ಮಾಮೂಲಿ ಪ್ಲೈನ್ ಬ್ಲೌಸು, ಲೈನಿಂಗ್ ಬ್ಲೌಸ್ಗೆಲ್ಲ ಸೆಂಟ್ರಲ್ಲೇ ತೊಗೋಬೇಕು. ಸೆಂಟ್ರಲ್ಲೇ ತೊಗೊಂಡು ಮಾರ್ಕ್ ಹಾಕ್ಕೊಂಡೇ ನೀವು ಇಟ್ಕೊಳ್ಳಿ. ಇಲ್ಲಿಂದ 3 ಅಥವಾ 3.5 ಮೇಲಕ್ಕೆ ಬಂದರೆ ಸಾಕು. ನಾನೊಂದು ಕಾಲು ಇಂಚು ನಾನು ಡಾಟ್ ಕಮ್ಮಿ ಹಿಡಿಯೋಕ್ಕೋಸ್ಕರ ಅಲ್ಲಿ ಸೈಡಲ್ಲಿ ಮಾರ್ಕ್ ತೊಗೊಂಡಿದ್ದೆ. ಎರಡೂ ಸೊಂಟದ ಸುತ್ತ ಇದಕ್ಕೆ ಭುಜದಿಂದ ಕೆಳಭಾಗನೇ ಅಳತೆ ತಗೋಬೇಕು. 3.5 ಏನಪ್ಪ? ಹಾಂ, 3.5 ನಮಗೆ ಗೊತ್ತಾಗುತ್ತೆ. ಅಳತೆ ತಗೊಳ್ಳಿಲ್ಲ, ನೀವು ಅಳತೆ ತಗೊಂಡು ಮಾಡ್ಕೊಳ್ಳಿ. ಏನಪ್ಪ? ಬಿಡಬೇಕು. ಓಕೆ,
ಇದು ನಾನು ಹೇಳಿದ್ದೆ ಅಲ್ಲ 3.5 ತಗೋಬೇಕು ಅಂತ, ನಾನು ಮಾರ್ಕು ಹಾಕ್ಲಿಲ್ಲ, ಏನೂ ಹಾಕ್ಲಿಲ್ಲ, ಹಂಗೆ ಹಿಡಿದೆ. ನಿಮ್ಮ ಲೈವಲ್ಲಿ ಇವರು ಇದ್ದಾರೆ, ನೀವು ಇದ್ದೀರಾ ನೋಡಿ. 3.5 1 ಪಾಯಿಂಟ್ ಕೂಡ ಜಾಸ್ತಿ ಕಮ್ಮಿ ಇಲ್ಲ. ಈ ರೀತಿ ನೀವುಗಳಾಗಬೇಕು. ಯಾಕ್ರೆ ಇವರೆಲ್ಲ ಶಾಕ್ ಆಗಿದ್ದಾರೆ, ನೀವು ಲೈವ್ ಇಲ್ವಲ್ಲ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಕಾಣಿಸ್ತಿದ್ಯೇನ್ರೋ? ಇದು ನಿಮ್ಮ ಹತ್ರ ಅಳತೆ ತಗೊಳ್ಳಿಲ್ಲ ಅಲ್ವಾ, ಹಂಗೆ ಇಳಿದೆ ಅಲ್ವಾ, ಕಾಣಿಸ್ತಿತ್ತಲ್ವ ಹಿಡಿಬೇಕಾದ್ರೆ. ನಾಗಮಣಿಯವರೇ ಮೈಕ್ ಆನ್ ಮಾಡಿ. ನೋಡಿದ್ರಿ ಅಲ್ಲ ನೀವು ಡಾಟ್ ಹಿಡ್ದಿದ್ದು. 3.5 ನಂಗೆ ಗೊತ್ತು ಮಾಡ್ತೀನಿ ಅಂತ ನಾನು ಮೆಜರ್ಮೆಂಟು ತಗೊಳ್ಳಿಲ್ಲ, ಮಾಡಿದೆ. ಇವ್ರು ಹೆಂಗೆ ಗೊತ್ತಾಗುತ್ತೆ ನೋಡಿ ಮ್ಯಾಮ್ ಅಂದರು. ಚೆಕ್ ಮಾಡಿ, 1 ಪಾಯಿಂಟೂ ಹೆಚ್ಚು ಕಮ್ಮಿ ಬಂದಿಲ್ಲ. ಅದನ್ನೇ ಹೇಳಿದ್ದು, ಹೊಲಿಬೇಕು, ಕಟಿಂಗ್ ಮಾಡ್ರೋ, ಪೇಪರ್ ಕಟಿಂಗ್ ಮಾಡ್ರೋ ಅಂತಂದ್ರೆ ಒಂದು ಮಾಡ್ತೀರಾ ಮೇಡಮ್ ನಂಗೆ ಬಂದೋಯ್ತು ಅಂತೀರಾ. ಏನು ಬರುತ್ತೆ, ಕಟಿಂಗ್ ಮಾಡಬೇಕು, ನೆನಪಲ್ಲಿ ಇಟ್ಕೋಬೇಕು. ಮೆಜರ್ಮೆಂಟ್ ಎಷ್ಟಮ್ಮ ಅಂದರೆ ಬುಕ್ ನೋಡ್ತೀನಿ ರೀ ಮ್ಯಾಮ್ ಅಂತೀರಾ. ಸರಿಯಾಗಿ ಹಿಡಿಯೋ ಕ್ಯಾಮ್ರಾ. ಮೆಜರ್ಮೆಂಟ್ ಹೇಳ್ರಮ್ಮ ಅಂದರೆ ಮೇಡಮ್ ಬುಕ್ ನೋಡ್ತೀವಿ ಅಂತೀರಲ್ಲ, ನಾನು ಏನು ಹೇಳಲಿ ನಿಮಗೆ. ಕರೆಕ್ಟಾಗಿ ಅವ್ರದ್ದು 33 ಇದೆ, ಇವ್ರದ್ದು ಕರೆಕ್ಟಾಗಿ 33 ಇದೆ. ಕಾಜಾಪಟ್ಟಿ ಬಿಡಬೇಕು. ಕಾಣಿಸ್ತಿದ್ರೇನೋ, ಅಳತೆ ಕರೆಕ್ಟಾಗಿ ಬರ್ಕೊಂಡಿದ್ದು ಕರೆಕ್ಟಾಗಿ ಬಂದಿದೆ. ಈಗ ಬ್ಲೌಸ್ ಅವ್ರಿಗೆ ಹಾಕಿದ್ರೆ ಮತ್ತೆ ಅದೇನು ನಮಗೆ ಕಂಪ್ಲೇಂಟ್ ವಾಪಸ್ ಬರಲ್ಲ. ಈಗ ಮೇಯ್ನು ಪಟ್ಟಿ ಇದು ಯಾವುದು ಪೈಪಿಂಗ್. ಕಾಜಾಪಟ್ಟಿ ಇದೆಯಲ್ಲ, ಇಲ್ಲಿ ತಗೊಂಡಿಲ್ಲ ನೀವು, ಇಲ್ಲಿ ತಗೊಂಡ್ರಿ ಅಲ್ಲ ನೀವು. ನಾವು ಅದೇನು ಚೆಸ್ಟ್ ಮೆಜರ್ಮೆಂಟ್ ತಗೊಬೇಕಂದ್ರೆ ಇದು ಇಲ್ಲಿಂದನೇ ತಗೊಬೇಕು. ಯಾಕೆ ಕೇಳಿ, ಇದನ್ನ ಉಕ್ಸ್ ಪಟ್ಟಿ ಮಾಡಬೇಕಾದ್ರೆ ನಾವು ಮಡಿಸ್ಕೊಂತೀವಿ, ಕಾಜಾಪಟ್ಟಿ ಮಾಡಬೇಕಾದ್ರೆ ಸೇರಿಸ್ಕೊಂತೀವಿ. ಅದಕ್ಕೆ ಇದು ಎಕ್ಸ್ಟ್ರಾ ಬಂದಿರ್ತಿತ್ತು, ತಗೋಬಾರ್ದು. ಓಕೆ, ಈಗ ಮೇಯ್ನೇ ಪೈಪಿಂಗು. ತುಂಬ ಹತ್ರವಾಗಿ ಇಟ್ಕೋಬೇಕೇನ್ರೋ ಕ್ಯಾಮ್ರಾನ, ಸಾಕಾಗತ್ತಾ? ಕರೆಕ್ಟಾಗಿ ಹಿಡ್ದಿದ್ದೀನಾ? ಚೇಂಜ್ ಮುಟ್ಟೋದೇ ಬೇಡ. ಹಿಂಗೆ ಮಾಡಬೇಡಿ ಪೈಪಿಂಗು, ಆಪೋಸಿಟ್ ಇಟ್ಕೊಳ್ಳಿ. ಅಂತೂ ಇಂತೂ ನಂದೊಂದು ಬ್ಲೌಸ್ ಕಂಪ್ಲೀಟ್ ಆತಪ್ಪ. ನಮ್ಮಮ್ಮ ಬ್ಲೌಸ್ ಹೊಲ್ಕೊಡಲ್ಲ ಅಂತಿತ್ತು, ನೋಡಮ್ಮ ಬ್ಲೌಸ್ ರೆಡಿ ಆಯ್ತು. ಏನ ಪೈಪಿಂಗಾ? ಬ್ಲೌಸ್ ಹೊಲ್ಕೊಡಲ್ಲ ಅಂತ. ನಮ್ಮಮ್ಮ ಕಂಪ್ಲೇಂಟು, ಬ್ಲೌಸೇ ಹೊಲ್ಕೊಡಲ್ಲ ಇವಳು, ನೋಡಲ್ಲಿ ನಾನು ಎಲ್ಲರಿಗೂ ಹೇಳ್ಕೊಂಬತ್ತೀನಿ ನನ್ನ ಮಗಳು ಹೊಲ್ಕೊಡಲ್ಲ ಅಂತ. ಹೊಲ್ಕೊಡ್ತೀನಿ ಆದ್ರೂ ತುಂಬ ಹೊಸ ಬ್ಲೌಸ್ ತಗೊಂಡಿದ ತಕ್ಷಣನೇ ಬೇಕು ನೋಡಿ. ಈ ಥರ ಬಂದರೆ ನೋಡ್ರಪ್ಪ, ಈ ಥರ ಬಂದರೆ ನೋಡ್ಕೊಡ್ರು ನೀವು. ಈ ಥರ ಬಂದರೆ ರಾಂಗ್ ಇದೆ ಅಂತ, ಈ ಥರ ಆಪೋಸಿಟ್ಟೇ ಬರಬೇಕು, ಹಿಂಗೆ ಬರಬೇಕು, ವಿ ಶೇಪಲ್ಲೇ ಬರಬೇಕು. ವಿ 2 ಸಲ ಸ್ಟಿಚ್ ಹಾಕ್ಕೊಳ್ಳಿ. ಮಾಡಬೇಕಾದ್ರೆ ನಿಮಗೆ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಈಗ ಎರಡನ್ನು ಸೇರಿಸ್ಕೊಂಡು ಹೊಲ್ಕೊಳ್ಳಿ. ಒಳ್ಳೆ ಕ್ವಾಲಿಟಿ ಲೈನಿಂಗ್ ಆದರೆ ಮಾತ್ರ ಹಾಕಿ, ಲೋ ಕ್ವಾಲಿಟಿದಾದರೆ ಇದು ಬಣ್ಣ ಬಿಟ್ಕೊಳ್ಳುತ್ತೆ, ಹಾಕ್ಬಿಡಿ, ಕಲರ್ ಶೇಡ್ ಆಗುತ್ತೆ. ಇದು ನಮ್ಮ ಹತ್ರ ಇರೋದೆಲ್ಲ ಒಳ್ಳೆ ಕ್ವಾಲಿಟಿದು, 35 ರೂಪಾಯಿ ಲೈನಿಂಗ್ ಇದು. ಮತ್ತೆ ಪೈಪಿಂಗ್ ಮಾಡಬೇಕಲ್ಲ, ಬ್ಲೌಸ್ ಬಟ್ಟೆನೇ ಯೂಸ್ ಮಾಡಬೇಕು. ಬ್ಲೌಸ್ ಇದನ್ನ ಬ್ಲೌಸ್ ಬಟ್ಟೆನೇ ಯೂಸ್ ಮಾಡಬೇಕಿತ್ತು. ಬ್ಲೌಸ್ ಬಟ್ಟೆನೇ ಎಲ್ಲರೂ ಯೂಸ್ ಮಾಡೋದು. ಇದು ಜಾಸ್ತಿ ಮೆರೂನ್ ಇರೋದ್ರಿಂದ ಆಪೋಸಿಟ್ ಕೊಟ್ಟರೆ ಲುಕ್ ಬರುತ್ತೆ. ಗೋಲ್ಡ್ ಕೊಡ್ಬೋದು, ನಾನು ರೆಡಿ ಪೈಪಿಂಗ್ ಹಾಕ್ಬೋದು, ಬಟ್ ಇವ್ರಿಗೆ ತೋರಿಸೋಣ ಅನ್ನೋಕ್ಕೋಸ್ಕರ ಮಾಮೂಲಿ ಪೈಪಿಂಗ್ ಮಾಡ್ತಿರೋದು. ಏನಿರೋದಕ್ಕೂ ಚೆನ್ನಾಗಿರುತ್ತೆ. ಗೋಲ್ಡ್ ಕೊಟ್ಟಿದ್ರೆ ಚೆನ್ನಾಗಿರೋದು. ರೆಡಿ ಪೈಪಿಂಗ್ ತೋರಿಸಿದ್ರೆ ಪಾಪ ಅವ್ರು ನೋಡ್ಕೊಳಕ್ಕಾಗಲ್ಲ ಪೈಪಿಂಗ್ ಮಾಡೋದು ಹೆಂಗೆ. ಇಷ್ಟೇ ಫುಲ್ಲೇ ಮಾಡೋದು ತೋರಿಸಿದ್ದೀನಂತೆ, ಪೈಪಿಂಗು ಹೆಂಗೆ ಅಂತ ತೋರಿಸ್ಬಿಡೋಣ ಅಂತ. ಓಕೆ, ಒಂದು ನಿಮಿಷ ನೀರು ಕುಡಿತೀನಿ. ಏನಪ್ಪ? ಹಾಂ, ಇದು ಮುಗಿಸೋಣ. ಅವಳು ಟೈಮ್ ಸೆಟ್ ಮಾಡ್ಕೊಂಡೋಳೆ, ಟೈಮ್ ಮುಂದೆ ಹೋಗುತ್ತೆ. ಮುಗಿಸಾದ್ಮೇಲೆ ಮಾತಾಡೋಣ. ಓಕೆ, ಇವಾಗ ಪೈಪಿಂಗ್ ಕೊಡಬೇಕು. ಇದನ್ನು ಹಿಂಗೆ ಕ್ರಾಸಿಗಿತ್ತು ಅಂದರೆ ಇದನ್ನು ಕಟ್ ಮಾಡಿಕೊಂಡು ಸ್ಟ್ರೈಟ್ ಮಾಡ್ಕೊಳ್ಳಿ. ಚಿಕ್ಕದಾಗೊಂದು ಫೋಲ್ಡ್ ಮಾಡಿ ಇಲ್ಲಿಗೆ ಕೂರಿಸ್ಕೊಬೇಕು. ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ, ಉಕ್ಸ್ಪಟ್ಟಿ ಕಾಜಾಪಟ್ಟಿ ಸಮ ಇದೆಯಾ, ಅಪ್ ಆ್ಯಂಡ್ ಡೌನ್ ಇದೆಯಾ. ಇದು ಯಾವಾಗ್ಲೂ ಮಾಡ್ಕೊತಾ ಇರಿ, ಇಲ್ಲಾಂದರೆ ಹೊಲ್ದಾದ್ಮೇಲೆ ನೀವು ಬಿಚ್ ಮಾಡೋಕ್ಕಾಗಲ್ಲ. ಸಮ ಇದೆ, ಇದು ನೀವು ನೋಡ್ಕೊಳ್ಳಿ ಅನ್ನೋಕ್ಕೋಸ್ಕರ ಮಾಡಿದ್ದು. ನಾವು ಕರೆಕ್ಟ್ ಕಟ್ಟಿಂಗ್ ಇರೋದ್ರಿಂದ ನಮಗೆ ಗೊತ್ತಿರುತ್ತೆ, ನಾವು ಮಾಡ್ತೀವಿ, ನೀವು ಗಮನಿಸ್ತಾ ಇರಬೇಕು. ಓಕೆ, ಇದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಇದು ಅಷ್ಟೇ, ಒಂದು ಟೆನ್ಷನ್ ಮಾರ್ಜಿನಲ್ಲಿ ಅಟ್ಯಾಚಿಂಗ್ ಆಗಬೇಕು. ಈ ರೌಂಡ್ ಶೇಪ್ ಎಲ್ಲ ಬಂದಾಗ ನೀಟಾಗಿ ಕೂರಿಸ್ಕೊಳ್ಳಿ. ಓಕೆ, ರೌಂಡ್ ಶೇಪ್ ಬಂದಾಗ ಯಾವ ಥರ ಕೂರಿಸ್ಬೇಕು ಅನ್ನೋದು ತೋರಿಸ್ತೀನಿ. ಯಾಕಂದ್ರೆ ಇಲ್ಲಿಂದ ಪೈಪಿಂಗ್ ಇದನ್ನು ಮಾಡ್ಬಾ,
ಇಲ್ಲಿ ಕೂರ್ಸೋದು. ಓಕೆ, ಮೈನ್ ಪೈಪಿಂಗ್ ವಿಡಿಯೋನ ಮಿಸ್ ಆಗಿದೆ ಕಣ್ರೋ. ನಮ್ಮ ಹುಡುಗಿ ಪೈಪಿಂಗ್ ವಿಡಿಯೋ ಮಾಡೋ ಟೈಮಲ್ಲಿ ಡಿಲೀಟ್ ಆಗಿಬಿಟ್ಟಿದೆ. ನೀಟಾಗಿ ನೋಡ್ಕೊಂಡಿಲ್ಲ, ಸರಿಯಾಗಿ ಹಿಡಿದಿರಲಿಲ್ಲ, ಹಾಗಾಗಿ ಡಿಲೀಟ್ ಆಗಿದೆ. ಬರೀ ಪೈಪಿಂಗು ಮತ್ತು ಥ್ರೆಡ್ ಪೈಪಿಂಗು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ತುಂಬ ಪೈಪಿಂಗ್ ವಿಡಿಯೋಗಳಿದೆ, ಆದ್ರೂ ಮತ್ತೊಮ್ಮೆ ನಾನು ಪೈಪಿಂಗ್ ವಿಡಿಯೋನ ಮಾಡಿ ಕಳಿಸ್ತೀನಿ. ಓಕೆನಾ? ಓಕೆ, ನೋಡಿದ್ರಲ್ವಾ, ಕೇವಲ 40 ನಿಮಿಷದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಫುಲ್ ಬ್ಲೌಸ್ನ ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ನೀವು ಕೂಡ ನೆಕ್ಸ್ಟು ಇದೇ ಥರ ಬ್ಲೌಸ್ನ ಸ್ಟಿಚ್ ಮಾಡಬೇಕು. ಟೈಮ್ ಸೆಟ್ ಮಾಡ್ಕೊಳ್ಳಿ, ನೀಟಾಗಿ ಕುತ್ಕೊಂಡು 1 by 1 ನಾನು ಹೆಂಗೆ ತೋರಿಸಿದ್ದೀನೋ ಆನ್ಲೈನ್ ಕ್ಲಾಸ್ ಅವ್ರಿಗೆ ಅದೇ ರೀತಿ ನಿಮಗೂ ಕೂಡ ತೋರಿಸಿದ್ದೀನಿ. ಅದೇ ರೀತಿ ನೀವು ಕೂಡ ಸ್ಟಿಚ್ ಮಾಡಿಕೊಂಡ್ರೆ ಬೇಗನೂ ಸ್ಟಿಚ್ ಆಗುತ್ತೆ, ಅದ್ರ ಜೊತೆಗೆ ಟೈಮು ನಿಮಗೆ ಸೇವ್ ಆಗುತ್ತೆ. ಓಕೆ, ಇಷ್ಟ ತನಕ ನೋಡಿದ್ರಿ ಅಲ್ವಾ, ಪ್ರತಿಯೊಂದನ್ನು ನಿಮಗೂ ಕೂಡ ಹಾಕಿದ್ದೀನಿ. ಇದ್ರಲ್ಲಿ ಏನಾದ್ರು ಡೌಟ್ಗಳಿದ್ರೆ ಕಮೆಂಟ್ಸ್ ಮಾಡಿ, ನಿಮಗೂ ಕೂಡ ಕ್ಲಿಯರ್ ಮಾಡ್ತೀನಿ. ಯಾಕಂದ್ರೆ ಬ್ಲೌಸ್ನ ತುಂಬಾ ಟೈಮ್ ತಗೊಂಡು ಒಂದ್ ದಿನ ಪೂರ್ತಿ ಹೊಲಿಯೋದಲ್ಲ, ಇಷ್ಟು ಟೈಮಿಗೆ ಕುತ್ಕೋಬೇಕು, ಕಟ್ ಮಾಡಬೇಕು, ಸ್ಟಿಚ್ ಮಾಡಿ ಸೈಡ್ಗೆ ಇಡ್ತಾ ಇರ್ಬೇಕು, ಇನ್ನೊಂದು ತಗೊಂತಾ ಇರಬೇಕು. ನೋಡಿದ್ರಲ್ವಾ, ಕಟಿಂಗು ಹಾಕಿದ್ದೀನಿ, ಸ್ಟಿಚಿಂಗು ಹಾಕಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಏನ್ ಮಾಡ್ಬೇಕು, ಪಟ್ ಅಂತ ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್ ಮಾಡ್ರ, ಬಾಯ್. ಅಲ್ಲಿದೆ ಕ್ಯಾಮ್ರಾ. ಓಕೆ, ಬಾಯ್. ನಿಮ್ದು ಬಾಯ್. ಇನ್ನ ಸೋಮವಾರ ಸಿಗೋಣ. ಒಂದು ಫೋಟೋ ಹೇಳಕದ ಅದೇ ಒಂದು ಫೋಟೋ.